ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ? ಕಾವೇರಿ ವಿಚಾರ ಇದ್ದು ಕನ್ನಡ ಪರ ವಿಚಾರ ಇರ್ಬೋದು ಅಥವಾ ನಾಡು ನುಡಿ ಜೊಲೆ ವಿಚಾರ ಬಂದಾಗ ಚಾಲಕರು ಯಾವತ್ತೂ ಮುಂಚೂಣಿಯಲ್ಲಿ ಇದ್ದೇ ಇರ್ತಾರೆ. ಇವತ್ತು ನಾವು ರಾಜ್ಯೋತ್ಸವ ಇರ್ಬೋದು, ಸ್ವಾತಂತ್ರ್ಯ ದಿನಾಚರಣೆ ಯಾವುದೇ ಮಾಡಬೇಕು ಅಂದ್ರೆ ಫಸ್ಟು ನಮ್ಮ ಚಾಲಕರೇ ಧ್ವಜವನ್ನು ಹಾರಿಸ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಾರೆ. ಅದರಲ್ಲಿ ನಮ್ಮ ಕನ್ನಡ ಪರ ಸಂಘಟನೆಗಳು ಪರವಾಗಿ ನಾವು ಬೆಂಬಲವಾಗಿ ನಿಂತಿದ್ವಿ. ಇವತ್ತು ಯಾಕೆಂದರೆ ನಮಗೆ ನೀರಿನ ವಿಚಾರ ಬಂದಾಗ ನಾವು ಇವತ್ತು ರೈತಾಪಿ ಕುಟುಂಬಗಳಿಂದ ಬಂದಂಥ ನಮ್ಮ ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರುಗಳು ಇವತ್ತು ಅವರಿಗೆ ಗೌರವ ಇದೆ. ಯಾಕಂದರೆ ನಾಡು ನುಡಿಯ ಜಲ ವಿಚಾರ ಬಂದಾಗ ನಾವಿಲ್ಲಿ ಬದುಕ್ತಾ ಇದ್ದೀವಿ. ಹಾಗಾಗಿ ಯಾರನ್ನ ಕಾವೇರಿ ವಿಚಾರ ಬಂದು ಯಾರೇ ತಗೊಳ್ಳಿ, ಯಾವುದೇ ಸರ್ಕಾರ ಬಂದಾಗ ನಮ್ಮ ಕನ್ನಡ ಪರ ಸಂಘಟನೆಗಳು ಧ್ವನಿ ಎತ್ತಾಗ ಅವರಿಗೆ ಬೆಂಬಲವಾಗಿ ನಿಂತದ್ದು ಮತ್ತು ಸರ್ಕಾರದ ಹೆಸರಿಗೆ ಕೆಲಸ ಮಾಡ್ತಕ್ಕಂಥದ್ದು ನಾವು ಸಂಘಟನೆಗಳು ಮಾಡ್ತಾಯಿದ್ವಿ. ಇವತ್ತು ಅದನ್ನೇ ಮಾಡಿದ್ದೀವಿ. ಮುಂದೆ 13ನೇ ತಾರೀಕಿಗೆ ಸಂಪೂರ್ಣವಾದ ಬೆಂಬಲನ ಕನ್ನಡ ಪರ ಸಂಘಟನೆಗಳು ನಾವು ಸೂಚಿಸಿದ್ದೀವಿ. ಸಿಂಧನ ಮಾತುಕತೆಯ ಮೂಲಕ ಇವರದೇ ಮೈತ್ರಿ ಪಕ್ಷ ಇದೆ, ನಾವು ಹೋರಾಟ ಮಾಡಬೇಕು, ಕರೆಕ್ಟ್. ಎಲ್ಲರೂ ಬರೀ ಪಕ್ಷ ಮಾತ್ರ ಇಲ್ಲ, ಸಾರ್ವಜನಿಕರು ಎಲ್ಲರೂ ಬರ್ತಾರೆ. ಕಾವೇರಿ ಹೋರಾಟ ಅಂತ ಹೇಳಿದ್ರೆ ನಮ್ಮ ಹಕ್ಕು, ಎಲ್ಲರೂ ಬಂದೇ ಬರ್ತಾರೆ. ನಾನು ಹೇಳೋದು ಇದನ್ನ ಡಿ.ಕೆ. ಶಿವಕುಮಾರ್ಗೆ ಒಂದು ಸುವರ್ಣ ಅವಕಾಶ ಇದೆ ಈಗ. ಯಾಕಂದ್ರೆ ಟಿವಿಕೆ ಪಕ್ಷದ ವಿಜಯವರ ಮೈತ್ರಿ ಪಕ್ಷದ ಒಂದು ಪಾಲು ಇರೋದ್ರಿಂದ ಮಾತುಕತೆಯ ಮೂಲಕ ಇಲ್ಲಿದ್ದ ವಸ್ತುಸ್ಥಿತಿ ನೋಡಿ. ಕುಡಿಯಕ್ಕೆ ನೀರಿಲ್ಲ, ನೀವು ಕೇಳ್ತಾ ಇರೋದು 2ನೇ ಬೆಳೆಗೆ ನೀರು. ಅದಕ್ಕಾಗಿ ತಾನೇ ಅವರಿಗೆ ಮುಖ್ಯಮಂತ್ರಿ ಅವರ ಜೊತೆನಲ್ಲಿ ಇವತ್ತು ಭೇಟಿ ಮಾಡುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಕೋರ್ಟು ಇನ್ನೊಂದು ಮತ್ತೊಂದು ಇಲ್ಲಿ ಪಕ್ಷದವರು ಗೊತ್ತಿರೋರು ಆಗಿರೋದ್ರಿಂದ ನಮ್ಮ ಸಿಎಂ ಅವರಿಗೆ ಒಂದು ಸುವರ್ಣ ಅವಕಾಶ ಇದು. ಮಾತುಕತೆ ಮೂಲಕ ಈ ತರ ಕುಡಿಯೋ ಪರಿಸ್ಥಿತಿ ಇದೆ, ಕುಡಿಯುವ ನೀರಂತ ಯಾಕೆ ಕಾಂತಿ ಶೆಟ್ಟಿ ಅವರೇ ಮೈತ್ರಿ ಪಕ್ಷದಲ್ಲಿ ಇದ್ದಾರೆ ಅಂದ ಮಾತ್ರಕ್ಕೆ ಫೋನಲ್ಲಿ ನೀವು ಯಾರ ಜೊತೆ ನಾವು ಮಾತಾಡ್ತಿರಲ್ಲ ಹಂಗೆ ಫೋನ್ ಇಟ್ಕೊಂಡು ಎಸ್ ವಿಜಯ್ ಅವರೇ ನಾವು ನೀರ್ ಬಿಡಲ್ಲ ಅಂದ ತಕ್ಷಣ ಮುಗ್ದೋಗುವಂತ ಕಥೆ ಅಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಮಾತಾಡಕ್ ಮುಂಚೆ ಸರ್ವ ಪಕ್ಷಗಳ ಸಭೆ ಆಗ್ಬೇಕು, ಅದನ್ನ ಅವ್ರು 2ನೇ ತಾರೀಕು ನಡೆಸ್ತಾ ಇದ್ದಾರೆ. ಲೇಟ್ ಆಗಿ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಆದೇಶ ಬರೋ ಮೊದಲು ಇದು ಗೊತ್ತಿತ್ತು ಅವ್ರಿಗೆ ಈ ತರ ಆಗುತ್ತೆ ಅಂತ. ನಾವು ಏನ್ ಮಾಡೋದು, ಕಾಂಗ್ರೆಸ್ ಮಾಡ್ತಾ ಇದ್ರೆ ನಾವು ಇದು ಮಾಡ್ತೀವಿ. CWRC ಅವರು ಏನು ಆದೇಶ ಕೊಡ್ತಾರೆ ಅಂತ ಮೊದಲು ನಿಮ್ಗೆ ಗೊತ್ತಿತ್ತು? ಅದು ಅಯ್ಯೋ ಏನ್ ಮಾತಾಡ್ತಾ ಇದ್ದೀರಿ? ಆಯ್ತಪ್ಪ, ಅವ್ರಿಗೆ ಗೊತ್ತಿಲ್ಲ. ಮತ್ತೆ ಹೇಳಿದ್ರು ಬೆಳೆ ಬೆಳಿಬೇಡಿ ನೀರಿಲ್ಲ ಅಂತ. ಕಾಂತಿ ಶೆಟ್ಟಿ ಅವರೇ ಪ್ಲೀಸ್ ಸ್ಪೀಕ್ ಲಿಟಲ್ ಸೆನ್ಸಿಬ್ಲಿ. ಹೆಂಗ್ ಹೇಳಿದ್ರು ಅಂದ್ರೆ ಇಟ್ ಇಸ್ ಅ ಬೇಸಿಕ್ ಸೆನ್ಸ್ ರೀ, ಎನಿ ಹ್ಯೂಮನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್. ಮಳೆ ಆಗ್ತಾ ಇಲ್ಲ, ಮಳೆ ಆಗ್ತಾ ಇಲ್ಲ ಅಂದ್ರೆ ಯಾವ ಆದೇಶ ಬರಬೇಕು? ದೇರ್ ಇಸ್ ನೋ ರೈನ್, ಮಳೆ ಇಲ್ಲ. ಕಾಂತಿ ಅವರೇ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಇಟ್ ಇಸ್ ಅ ಬೇಸಿಕ್ ಸೆನ್ಸ್. ಮಳೆ ಇಲ್ಲ, ಡ್ಯಾಮ್ಗಳಲ್ಲಿ ನೀರು ಬರ್ತಿಲ್ಲ, ಡ್ಯಾಮ್ ಅಲ್ಲಿ ಕುಡಿಯಕ್ ಬೇಕಾದಷ್ಟು ನೀರು ಮಾತ್ರ ಇದೆ, ಬೆಳೆ ಕೊಡೋಷ್ಟು ನೀರಿಲ್ಲ. ರೈತರು ಬೆಳೆ ಬೆಳಿಬೇಕು ಅಂದ್ರೆ ಸಾಲ ಮಾಡ್ತಾರೆ, ಉಳಿಮೆ ಮಾಡ್ಲಿಕ್ಕೆ ಸಾಲ ಮಾಡ್ತಾರೆ. ಸಾಲ ಮಾಡಿ ಬೀಜ ತಂದು ಉಳಿಮೆ ಮಾಡಿ ಎಲ್ಲ ಮಾಡಿ ಕಡೆಗೆ ನೀರ್ ಸಿಕ್ಕಿಲ್ಲ ಅಂತಂದ್ರೆ ಆ ಬೆಳೆಯಲ್ಲಿ ಅವರು ಸತ್ತು ಹೋಗ್ಬೇಕಾಗುತ್ತೆ. ರೈತ ಇವತ್ತು ಕೂಡ ಇಬ್ರು ಸುಸೈಡ್ ಮಾಡ್ಕೊಂಡಿದ್ದಾರೆ ಮಂಡ್ಯ ಭಾಗದಲ್ಲಿ, ಗಂಡ ಹೆಂಡತಿ ಇಬ್ರು. ಜಾಗರೂಕತೆ ಆಗಿ ಅಂತ ಹೇಳಿ ರೈತರ ಹಿತಾಸಕ್ತಿನಲ್ಲಿ ಹೇಳಿರುವಂತಹ ಕಾಂತಿ ಶೆಟ್ಟಿ ಅವರೇ, ಈಗ ನೀರಿಲ್ಲ ಬೆಳೆ ಹಾಗಾದ್ರೆ ಏನ್ ಹೇಳ್ಬೇಕಾಯ್ತು? ನೀವು ನೀರಿಲ್ಲ ಅಂದ್ರೂ ಬೆಳೆ ಬೆಳಿರಿ ಅಂತ. ನಂದಿ ಹಿಲ್ಸ್ ಇಂದ ಒಂದು ವಾಸ್ತವಿಕವಾಗಿ ಮಾತಾಡೋಣ. ನಂದಿ ಹಿಲ್ಸ್ ಇಂದ ಮೊದಲು ನದಿ ಇರ್ತಾ ಇತ್ತು, ನೀರಿನ ಆಗರ ಇತ್ತು. ಈಗ ಯಾವುದಿಲ್ಲ, ಬೆಂಗಳೂರಲ್ಲಿ ಕುಡಿಯುವ ನೀರು ಇದನ್ನೇ ಅವಲಂಬಿತ ಆಗಿರೋದು, ಬೇರೆ ನೀರೇ ಇಲ್ಲ. ಕುಡಿಯೋಕೆ ಹಾಹಾಕಾರ ಇರುವಾಗ ನಾವು ಬೆಳೆಗೆ ಯಾವ ತರ ಕೊಡಕ್ ಸಾಧ್ಯ ಇದೆ? ಸಾಧ್ಯ ಇದೆಯಾ? ಒಂದ್ ನಿಮಿಷ ಸರ್, ಒಂದೇ ನಿಮಿಷ. ನೀವೇ ಹೇಳಿದ್ರಿ ಕುಡಿಲಿಕ್ಕೆ ನಮ್ಮ ಹತ್ರ ನೀರಿಲ್ಲ, ಬೆಳೆಗೆ ಯಾವ ತರ ನೀರ್ ಕೊಡೋದು ಅವರಿಗೆ ತಮಿಳ್ನಾಡಿಗೆ ಅಂತ ನೀವೇ ಹೇಳಿದ್ರಿ. ಎಸ್, ದ ಸೇಮ್ ಥಿಂಗ್ ಇಟ್ ಅಪ್ಲೈಸ್ ಟು ಕರ್ನಾಟಕ ಆಲ್ಸೋ. ಇಲ್ಲಿ ಕುಡಿಯಕ್ಕೆ ನೀರಿಲ್ಲ, ರೈತರು ಬೆಳೆಗೆ ಎಲ್ಲಿಂದ ಕೊಡ್ತಾರೆ ಸರ್ಕಾರ ನೀರ್ನ? ಇಟ್ ಇಸ್ ಸೇಮ್ ಸೆನ್ಸ್, ಸೇಮ್ ಲಾಜಿಕ್. ಕಾಂತಿ ಶೆಟ್ಟಿ ಅವರೇ, ಇನ್ನು ಅದೇ ಲಾಜಿಕಲ್ ಡಿ.ಕೆ. ಈಗ ತಮಿಳ್ನಾಡಿಗೆ ಬೆಳೆ ಕೇಳ್ತಾ ಇರೋದವ್ರು, ನಮ್ಮ ಹತ್ರ ಕುಡಿಯಕ್ಕೆ ದಟ್ ಇಸ್ ವಾಟ್. ಅವ್ರಿಗೆ 2ನೇ ಬೆಳೆ ಅಲ್ಲ 3ನೇ ಬೆಳೆ ಕೇಳ್ತಾ ಇರೋದವ್ರು. ಅವರಿಗೆ ಬೆಳೆ ಕೊಡಕ್ ನಮ್ಮ ಹತ್ರ ನೀರಿಲ್ಲ, ಯಾಕೆ ನಮಗೆ ಕುಡಿಯಕ್ ಶಾರ್ಟೇಜ್ ಇದೆ. ಅದೇ ಫಾರ್ಮುಲಾ ನಮ್ಮ ರೈತರಿಗೂ ಅಪ್ಲೈ ಆಗೋದು. ನಮಗೆ ಕುಡಿಯಕ್ ನೀರಿಲ್ಲಪ್ಪ, ಕುಡಿಯಕ್ ಎಷ್ಟು ಬೇಕು ಅಷ್ಟೇ ಇದೆ, ನಿಮಗೆ ಕೃಷಿಗೆ ಕೊಡಕ್ ಆಗಲ್ಲ. ಕೃಷಿಗೆ ಕೊಡೋಷ್ಟು ನೀರು ಇದ್ದಿದ್ರೆ ತಮಿಳ್ನಾಡಿಗೆ ಬಿಟ್ಟಿರೋರು ನೀರ್ನ. ಇಟ್ ಇಸ್ ಸೇಮ್ ಲಾಜಿಕ್, ಇಟ್ ಅಪ್ಲೈಸ್ ಈವನ್ ಫಾರ್ ಕರ್ನಾಟಕ. 800 ಕ್ಯೂಸೆಕ್ ನೀರು ಬಿಟ್ಟಿದ್ದಾರೆ. ಎಸ್ ಸರ್, ಒಂದ್ಸರಿ ಹೇಳಿ, ಅದು ನಿಮ್ ಗಮನಕ್ಕೆ ನಂಗೆ ಗೊತ್ತಿದೆ. ನಾವು ಇದನ್ನೇ ಕಿತ್ತಾಡ್ತಾ ಇದೀವಲ್ಲ, ಸೊಲ್ಯೂಷನ್ ಬಗ್ಗೆ ಮಾತಾಡೋಣ. ಕಾವೇರಿ ಒಂದೇನಾ ಕರ್ನಾಟಕದಲ್ಲಿ? ಖಂಡಿತ ಇಲ್ಲ ಸರ್, ಬೇಕಾದಷ್ಟು ಮಹದಾಯಿ ಮತ್ತು ಕಳಸಾ ಬಂಡೂರಿ. ನಾನು ಹೇಳ್ತೀನಿ ಕೇಳಿ. ಆ ಜನ ಕೇಳ್ತಾ ಇರೋದು ಏನು ಹೇಳಿ? ಆ ಜನ ಕೇಳ್ತಾ ಇರೋದು ಕುಡಿಯೋ ನೀರು, ಮಹದಾಯಿ. ನಮಗೆ ಅಖಂಡ ಕರ್ನಾಟಕದ ಸಮಸ್ಯೆ, ಕರ್ನಾಟಕದ ಕನ್ನಡ ಪರ ಹೋರಾಟಗಾರರಿಗೆ ನಮ್ಮದು ಅದು ಜವಾಬ್ದಾರಿ. ಅದನ್ನು ಹೊತ್ಕೊಂಡು ಇವತ್ತು ಮಹದಾಯಿ ಹೋರಾಟ ಎಷ್ಟು ಮಾಡಿದ್ದೀವಿ. ಗೋವಾಗೆ ಹೋಗಿ ಅರೆಸ್ಟ್ ಆಗಿ ಅಲ್ಲಿ ಮಾಡಿದ್ದೀವಿ. ಯಾರು ಮಾಡಿದ್ರು? ಇವತ್ತು ಅಲ್ಲಿ ಕೇಂದ್ರದಲ್ಲಿ BJP ಸರ್ಕಾರ ಇದೆಯಲ್ಲ, ಗೋವಾದಲ್ಲಿ ಯಾವ ಸರ್ಕಾರ ಇದೆ? ಡಬಲ್ ಇಂಜಿನ್ ಸರ್ಕಾರ, ಇಬ್ಬರದೇ ಅವ್ರದೇ ಇರೋದು. ಗೋವಾದಲ್ಲಿ ಯಾವ ಸರ್ಕಾರ ಇದೆ? ಅವ್ರನ್ನ ಇವ್ರನ್ನ ಕೂರಿಸ್ಬಿಟ್ಟು ಮಾತುಕತೆ ಆಡ್ತೀವಿ, ಅದನ್ನ ಮುಗಿಸಿ. ಆ ಜನ ಕೇಳ್ತಾ ಇರೋದು ಕುಡಿಯೋ ನೀರು. ಅಲ್ಲಿ ನೋಡಿದ್ರೆ ನಮಗೆ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಆ ಜನ ಬರೀ
ವಾರಕ್ಕೋ 15 ದಿವಸಕ್ಕೋ ಸ್ನಾನ ಮಾಡ್ತಾರೆ. ನಿಜ ಇಂಥ ಸರ್. ಅದ್ರ ಪರಿಸ್ಥಿತಿ ನೋಡ್ತಾ ಜೊತೆಗೆ ಇದ್ದೀವಿ ನಾವು. ಆ ಉತ್ತರ ಕರ್ನಾಟಕದ ಜನ ಇವತ್ತು ನನಗೆ ಕಣ್ಣಲ್ಲಿ ನೀರು ಬರುತ್ತೆ ಅವ್ರ ಪರಿಸ್ಥಿತಿ ನೋಡಿದ್ರೆ. ಅದ್ರ ಜೊತೆಗೆ ಕಾಂತಿ ಶೆಟ್ಟಿ ಅವರೇ, ಹ್ಯಾವ್ ಒನ್ ಮೋರ್ ಕ್ವೆಶ್ಚನ್. ಭದ್ರಾ ಮೇಲ್ದಂಡ ಯೋಜನೆಗೆ 5,300 ಕೋಟಿ ಎಲ್ಲಿದೆ ಅದು? ಬಹಳ ಇಂಪಾರ್ಟೆಂಟ್ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿ ಬಜೆಟ್ ಅಲ್ಲಿ ಅದನ್ನ ಪ್ರಾವಿಷನ್ ಮಾಡಿ ಇವತ್ತಿನವರೆಗೂ ನೀವು ಕೇಂದ್ರದಿಂದ ಕೊಟ್ಟಿಲ್ಲ. ನಂಗೆ ಒಂದು ವ್ಯಾಲಿಡ್ ಕ್ವೆಶ್ಚನ್ ಕರ್ನಾಟಕದ ನದಿ ನೀರಿನ ಯೋಜನೆಗಳಿಗೆ ಬರೀ ಅನ್ಯಾಯ. ಆಮೇಲೆ ಹೇಳ್ತಾರೆ ಇಲ್ಲಿ ಖಜಾನೆ ಖಾಲಿ ಆಗಿದೆ, ಆ ಯೋಜನೆಗೆ ಯಾವುದೇ ದುಡ್ಡೇ ಬಳಸಿಲ್ಲ ಅಂತ. 12,000 ಕೋಟಿವರೆಗೆ ಇಲ್ಲಿ ನಾವು ದುಡ್ಡು ಬಳಸಿದೀವಿ. ಕರ್ನಾಟಕ ರಾಜ್ಯದಿಂದ 12,000 ಕೋಟಿ ಬಳಸಿದೀವಿ. ಅವ್ರ ಆನ್ಸರ್ ಮಾಡ್ಲಿ ಪ್ಲೀಸ್. ಎಸ್ ಹೇಳಿ. ಇವಾಗ ಮೇಕ್ ಇಟ್ ದಟ್ ಬಗ್ಗೆ ಸರ್ ಗೋವಿಂದ್ ಸರ್ ಒಂದು ತುಂಬಾ ಇಂಪಾರ್ಟೆಂಟ್ ಹೇಳಿದ್ರು, ಮಹದಾಯಿ ಇದ್ರ ಬಗ್ಗೆ ಎಲ್ಲ ನಾವು ಖಂಡಿತವಾಗ್ಲೂ ಅದೆಲ್ಲ ತುಂಬಾ ಹೋರಾಟಗಳು ನಡೆದಿದ್ದೀವಿ, ಈಗ ಅಲ್ಲ ಅನೇಕ ವರ್ಷಗಳಿಂದ. ಇವತ್ತು ನಾವು ಏನು DPR ಕೊಟ್ಟಿದ್ದು ಕರ್ನಾಟಕದಲ್ಲಿ ಅದು ಕೂಡ ವಾಪಸ್ ಕೊಟ್ಟಿದ್ದಾರೆ. ಅಂದ್ರೆ ಜಲ ಏನು ಆಯೋಗದ ಮಾರ್ಗಸೂಚಿಗೆ ಅನುಗುಣವಾಗಿ ನಮ್ಮ ಹತ್ರ DPR ಕೊಡುವ ಯೋಗ್ಯತೆನೇ ಇಲ್ವಾ, ಡೀಟೇಲ್ ರಿಪೋರ್ಟ್ ಕೊಡುವ ಯೋಗ್ಯತೆನೇ ಇಲ್ಲ, ಅದು ರಿಜೆಕ್ಟ್ ಆಗಿ ವಾಪಸ್ ಬಂದಿದೆ. ಅಂದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ವಾಪಸ್ ಕೊಟ್ಟಿರೋದು ಸ್ಮಾಲ್ ಮಾಡಿಫಿಕೇಶನ್ ಮಾಡ್ಬೇಕಂತ ಕೇಳಿದ್ದಾರೆ. ಅದೇ ರೀತಿ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಒಂದು ನಿಮಿಷ ಸರ್, ನಾನು ಮುಗಿಸ್ಬಿಡ್ತೀನಿ. ಅಂದ್ರೆ ಏನ್ ಸಿಂಧು, ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಡಿ ಕೆ ಶಿವಕುಮಾರ್ ಬಂದಾಗ ನಿಜವಾಗ್ಲೂ ನಾವು ಬಹಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ಯಾಕೆ ಅವರು ಮೇಕೆದಾಟಿಗೋಸ್ಕರ ವಾಕತಾನ ಮಾಡಿದಂತ ಮೇಕೆದಾಟುಗೋಸ್ಕರ ಅವರ ಬದ್ಧತೆ, ಅವರು ಅವರ ಯೋಜನೆಗೆ ಕೊಟ್ಟಿರುವಂತಹ ಸಮಯ ಮತ್ತು ಕೇಂದ್ರ ಜೊತೆನಲ್ಲಿ ನಿರಂತರ ಹೋರಾಟ, ನಿರಂತರ ಸಂಪರ್ಕ ಇಟ್ಕೊಂಡು ಇವತ್ತು ಆ ಯೋಜನೆಗೋಸ್ಕರ ಹೋರಾಡ್ತಾ ಇದ್ದಾರೆ. ಉತ್ತರ ಒಂದು ಸೆಕೆಂಡ್ ಕೊಟ್ರೆ ನಾವು ಉತ್ತರ ಕಂಪ್ಲೀಟ್ ಕೊಟ್ಬಿಟ್ರಲ್ಲ. ಮಧ್ಯದಲ್ಲಿ ಯೋಗ್ಯತೆ ಇಲ್ವಾ ಅಂತ ಕೊಟ್ಬಿಟ್ರಲ್ಲ. ನಾನು ಅದನ್ನ ಹೇಳಿಲ್ಲ. ನಾನು ಹೇಳಿದ್ದು ಅವ್ರು ಕೇಳಿದ ಡೀಟೇಲ್ ರಿಪೋರ್ಟ್ ನಾವು ಕೊಟ್ಟಿಲ್ಲ ಅಂದ್ರೆ ಎಲ್ಲಿಂದ ದುಡ್ಡು? ರಾಜ್ಯದ ಪಾಲು ಇಡಬೇಕಲ್ಲ. ಒಂದು ರಾಷ್ಟ್ರೀಯ ಯೋಜನೆಗೆ ನೀವು ಏನು ಭದ್ರಾ ಮೇಲ್ದಂಡೆ ಇರ್ಬೋದು, ಡೀಟೇಲ್ ರಿಪೋರ್ಟ್ DPR ಕೊಟ್ಟು ಅದಕ್ಕೆ ರಾಜ್ಯದ ಅದು ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿದ್ದಾರೆ. ರಾಜ್ಯದ ಪಾಲು ಬೇಡ, ಅದಕ್ಕೆ ಕಂಪ್ಲೀಟ್ ಎಲ್ಲ ಅಲ್ಲೇ ರಾಜ್ಯದ ಪಾಲು 12,000 ಕೋಟಿ ಈಗಾಗಲೇ ಖರ್ಚು ಮಾಡಿದ್ದಾರೆ. ನೀವು ಮಾತಾಡ್ತಾ ಈಗಾಗಲೇ 12,000 ಕೋಟಿ ಖರ್ಚು ಮಾಡಿದ್ದಾರೆ. ಪ್ಲೀಸ್ ಫಸ್ಟ್ ನೀವು 5,300 ಕೋಟಿ ತನ್ನಿ. ರಾಜ್ಯದ ಪಾಲು ಯಾವಾಗ ಬೇಕು ಬೇಡ ರಾಜ್ಯ ಡಿಸೈಡ್ ಮಾಡುತ್ತೆ. ಫಸ್ಟ್ ನೀವು ತನ್ನಿ. ತುಂಬಾ ವ್ಯಾಲಿಡ್ ಕ್ವೆಶ್ಚನ್ ಹೇಳಿದ್ರಾ ನೀವು? ತುಂಬಾ ವ್ಯಾಲಿಡ್ ಕ್ವೆಶ್ಚನ್. ಲೆಟ್ ಮಿ ಫಿನಿಶ್ ಅಂಡ್ ಐ ವಿಲ್ ಟೇಕ್ ಯುವರ್ ಆನ್ಸರ್. ಇನ್ನೊಂದು ನೀವು ಏನ್ ಹೇಳಿದ್ರಿ, DPR ನ ಸರಿಯಾಗಿ ಕೊಡೋ ಯೋಗ್ಯತೆ ಇಲ್ವಾ? ನೀವು ಕರ್ನಾಟಕದಲ್ಲಿ ಜಲ ನೋಡಿ, ಜಲ ಆಯೋಗದ ಮಾರ್ಗಸೂಚಿ ಇದೆ, ಅದಕ್ಕೆ ಏನೇನ್ ಮಾಡ್ಬೇಕು ಅಂತ, ಯಾವ ತರ ಕೊಡ್ಬೇಕು ಅಂತ. ಮಾರ್ಗಸೂಚಿಗಲ್ಲ ಅದು ಕ್ಯಾನ್ಸಲ್ ಆಗಿದೆ. ಜಲ ಆಯೋಗದ ಮಾರ್ಗಸೂಚಿ ಅನುಗುಣವಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೌದು ಇಷ್ಟು ಎಕರೆ ಲ್ಯಾಂಡ್ ಹೋಗುತ್ತೆ ಅನ್ನುವಾಗ ಲ್ಯಾಂಡ್ 40 ಎಕರೆ ಏನೇನಿದೆ ಅದು ಡೀಟೇಲ್ ಇದೆ. ಏನಕ್ಕೆ ರಿಜೆಕ್ಟ್ ಆಗಿದೆ ಅಂತ ಡೀಟೇಲ್ ಇದೆ. ಕೇಳಿಸ್ಕೊಳ್ಳ್ರಿ. ಯೋಗ್ಯತೆ ಇಲ್ವಾ ಅಂತ ಬಂದಾಗ 3 ವರ್ಷ. ಯು ಪ್ಲೀಸ್ ಲಿಸನ್ ಟು ಮಿ ಕಾಂತಿ ಶೆಟ್ಟಿ ಅವರೇ. ಯೋಗ್ಯತೆ ಇಲ್ವಾ ಅಂತ ಬಂದಾಗ ಅದು ಬಿಜೆಪಿ ಅವ್ರಿಗೂ ಅಪ್ಲೈ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಕೇಂದ್ರದಲ್ಲಿ ನಿಮ್ಮ ಪ್ರಭಾವಿ ಸಚಿವರುಗಳಿದಾರಲ್ಲ ಬಿಜೆಪಿ ಅವರು, ಮಂಟಿಂತ ಕೂತಿದಾರ ಅಲ್ಲಿ. ರಾಜ್ಯದ ಪರವಾಗಿ ಹೋರಾಟ ಮಾಡಕ್ಕಾಗಲ್ವಾ? ರಾಜ್ಯದ ಪರ ಅಂತ ನೋಡಿ, ನೆಲ ಜಲ ನಾಡು ನುಡಿ ಅಂದಾಗ ಭಾರತೀಯ ಜನತಾ ಪಾರ್ಟಿ ಯಾವತ್ತಿದ್ರು ಖಂಡಿತ ಮಾಡಿಲ್ಲ. ನೀವು ಹಂಗೆ ಹೇಳಬೇಡಿ. ಯಾವತ್ತಿದ್ರು ನೋಡಿ, ನಾನು ಅಲ್ಲ, ಪ್ರಧಾನಮಂತ್ರಿಗಳ ಮುಂದೆ ಮಾತಾಡೋ ತಾಕತ್ತು ಯಾವ ಎಂಪಿಗೂ ಇಲ್ಲ. ನಾನು ಒಂದ್ ಹೇಳ್ತೀನಿ, ಎಷ್ಟು ಜನ ಇದ್ದಾರೆ ಬಿಜೆಪಿ ಎಂಪಿಗಳು? 17 ಜನ ಇದ್ದಾರೆ. 17 ಜನ ಇದ್ದಾರೆ. ಎಷ್ಟು ದಿನ ಆಯ್ತು ಕಾವೇರಿ ಇಶ್ಯೂ ಪ್ರಾರಂಭ ಆಗಿ? ಇಲ್ಲಿವರೆಗೂ ಅಲ್ಲಿ ಏನಾದ್ರು ಬಾಯ್ ಬಿಟ್ಟಿದ್ದಾರಾ? ಖಂಡಿತ ಬಾಯ್ ಬಿಟ್ಟಿಲ್ಲ. ಬಾಯ್ ಬಿಟ್ಟಿದ್ದಾರಾ? ಸಾಧ್ಯನೇ ಇಲ್ಲ. ಅವ್ರು ಏನೋ ಇಲ್ಲಿವರೆಗೂ ನೋಡಿ, ನೀವು ಯಾವ ಬಂಗಾರಪ್ಪನ ಬರ್ತಾರೆ ಸುಗ್ರೀವಾಜ್ಯ ತಗೊಂಡ್ ಬಂದ್ರೆ ನಾವೆಲ್ಲರೂ ಜೊತೆಲಿ ಎಲ್ಲರೂ ಬರ್ತಾರೆ. ಮಾಡಿ ನೀವು ನಾವು ಜೊತೆಲಿರ್ತೀವಿ. ಲೋಕಸಭಾ ಸದಸ್ಯರು, ಅದರಲ್ಲಿ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವರು, ಸೋಮಣ್ಣ ಅವರು, HD ಕುಮಾರಸ್ವಾಮಿ ಅವರು, ನಮ್ಮ ಹಣಕಾಸಿನ ಮಂತ್ರಿ ಅಂತ ನಿರ್ಮಲಾ ಸೀತಾರಾಮನ್ ಅವರು, ಇವರೆಲ್ಲ ಇಲ್ಲಿಂದ ಹೋದಂತಹ ಕೇಂದ್ರ ಸಚಿವರುಗಳು ಎಲ್ಲಿದ್ದಾರೆ? ಅವರು ಎಲ್ಲಿ ಕಾಣೆಯಾಗಿದ್ದಾರೆ? ನೀವು ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಅರ್ಥ ಆಗ್ತಿಲ್ವೇನ್ರಿ? ಈ ವಿಚಾರ ಬಂದಾಗ 5,300 ಕೋಟಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಅನೌನ್ಸ್ ಮಾಡಿ 2 ಇಯರ್ಸ್ ಆಯ್ತು. ಇಷ್ಟು ಜನ ಸಂಸದರು ಇವತ್ತುವರೆಗೆ ಅದರಲ್ಲಿ ಅರ್ಧದಷ್ಟು ತಂದಿಲ್ಲ. ನಾಲ್ಕು ವರ್ಷ ಆಯ್ತು. ಬಜೆಟ್ ಅಲ್ಲಿ ಪ್ರಾವಿಷನ್ ಮಾಡಿ 4 ವರ್ಷ ಆಯ್ತು. ಅವ್ರಿಗೆ ಮೋದಿಯವರನ್ನ ಹೊಗಳೋದಕ್ಕೆ ಸಮಯ ಇಲ್ಲ. ಇನ್ ತರದಲ್ಲಿ ಸರ್ ಹೋಗ್ಲಿ ಅಟ್ಟಕ್ಕೇರಿಸ್ತಾ ಇರೋದಕ್ಕೆ ಬೇಕಾಗಿಲ್ಲ. ರಾಜ್ಯದ ಗಟ್ಟಿ ಧ್ವನಿ ಇಟ್ಕೊಂಡು ರಾಜ್ಯಕ್ಕೆ ಏನ್ ಬರ್ಬೇಕು ನಮ್ಮ ಪಾಲ ಅದನ್ನ ಕೇಳಿ ತಗೊಂಬನ್ನಿ.
ನಮಗೆ ನೋಡಿ, ನಾವು ಮಾಡಲ್ಲ ಸರ್. ನಾನು ಇಲ್ಲಿ ಅಮ್ಮ ಸುಂದರ, ನೀವು ದಯವಿಟ್ಟು ಇದು ಕಾಂತಿ ಶೆಟ್ಟಿ ಅವರೇ, I'm so sorry. ನಾನು ಇಲ್ಲಿ If you get into politics, I'll get into politics. ನಾನು ಆವಾಗಲೇ ಹೇಳಿದೆ, ನಿಮ್ಮ ಹತ್ರ ನಾನು ವಿರೋಧ ಮಾತಾಡ್ತಿಲ್ಲ. ನಾನೊಬ್ಬ ಕನ್ನಡ ಪರ ಭಾಷೆ ಬಗ್ಗೆ ಹೋರಾಟಗಾರ. ಇಲ್ಲ ಸರ್, ಅದ್ರ ಬಗ್ಗೆ ನನಗೂ ನಾವೇನು ಕಾಂಗ್ರೆಸ್ಗೂ ವಿರೋಧ ಇಲ್ಲ. ಸಂಬಂಧ ಇಲ್ಲ, ನಮ್ಗೆ ಬೇಕಾಗಿರೋದು ನನಗೂ government ಏನ್ ಬಿಜೆಪಿಗೂ ಮಾಡ್ತಾ ಇದೆ. ಸಂಬಂಧ ಇಲ್ಲ. ನಾನೊಬ್ಬ ಕನ್ನಡ ಪರ ಹೋರಾಟಗಾರ. ನಾನು ಕೇಳ್ತಾ ಇದ್ದೀನಿ, ಇಷ್ಟು ದಿನ ಆದ್ರೂ ಕೂಡ ಯಾರು ಬಾಯ್ ಬಿಟ್ಟಿಲ್ಲ. ಯಾಕೆ? ಇಲ್ಲಿರೋರು ಕೆಲವರು ಮಾತಾಡ್ತಾವ್ರೆ, ಅಲ್ಲಿ ಲೋಕಸಭೆಯಲ್ಲಿ ಈಗ ಲೋಕಸಭೆ ನಡೀತಾ ಇದೆ. ಆಮೇಲೆ ಇನ್ನೊಂದು, ಕೇಂದ್ರ ಮಧ್ಯಪ್ರವೇಶ ಮಾಡಕ್ ಆಗಲ್ವಾ ಕಾಂತಿ ಶೆಟ್ಟಿ ಅವರೇ? ಕೇಂದ್ರ- If I'm not wrong, if I'm wrong, kindly correct me, ನೋಡಿ, please. ನೋಡಿ, ಅಧಿಕಾರ ಇದೆ, ಖಂಡಿತವಾಗ್ಲೂ ಮೋದಿ ಅವರು ಒಂದ್ ನಿಮಿಷ. ಇದಕ್ಕೆ ಇಲ್ವಾ ಮಧ್ಯ ಸರ್? ಪ್ರವೇಶ ಮಾಡಬಹುದು. ಅಲ್ಲ. ಯಾಕೆ ಮಾಡಲ್ಲ? ಒಂದ್ ನಿಮಿಷ, ನಾನು ಅವಾಗ್ಲೇ ನಾನು ಒಂದು ನಿಮ್ಮ ಮಾತು ಹೇಳಿದೆ. ಒಕ್ಕೂಟ ವ್ಯವಸ್ಥೆ ಇದೆಯಲ್ಲ, ಒಕ್ಕೂಟ ವ್ಯವಸ್ಥೆಯಲ್ಲಿ ಬಾಯ್ ಬಾಯ್ ಮಧ್ಯಪ್ರವೇಶ ಅಂತೀರಲ್ಲ, ಮಾಡ್ಬೇಕು ಅಲ್ಲಿ ಅಂದಾಗ ಇಲ್ವಾ? ಮಾಡೇ ಮಾಡ್ತಾರೆ, ಮಧ್ಯಪ್ರವೇಶ ಮಾಡ್ಬೇಕು. ಅಂತ ಆದ್ರೆ ಸಂದರ್ಭ ಇವತ್ತು- ಯಾವುದು please? ಇವತ್ತು ಯಾವ ಸಂದರ್ಭ? ನಾಳೆ ಮಾನ್ಯ ಪ್ರಧಾನಮಂತ್ರಿ ಅವರು ಮೈಸೂರಿಗೆ ಬರ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು. ಸಮಸ್ಯೆ ಅದೇ ಹೇಳಿ. ಭಾಗಕ್ಕಿದೆ. ಮಾಡ್ಬೇಕು ಅಂತ ಬಂದಾಗ ಮಾಡ್ತಾರೆ ಅಂದ್ರಲ್ಲ, ಅದು ವೆನ್ ದ ಟೈಮ್ ವಿಲ್ ಕಮ್, ಪ್ಲೀಸ್ ಟೆಲ್ ಮಿ. ಅಂತ ಇಲ್ಲಿ ಟೈಮ್ ಯಾವುದು ಹೇಳಿ? ನೋಡಿ, ಈ ರಾಜ್ಯ ಸರ್ಕಾರ ಅಕ್ಕಿ ಇಲ್ಲ ಕೇಂದ್ರಕ್ಕೆ ಬಿಟ್ಟು ತೋರಿಸುದು, ನೀರಿಲ್ಲ ಕೇಂದ್ರಕ್ಕೆ ಬಿಟ್ಟು ತೋರಿಸುದು. ಇಲ್ಲಿ ಸರ್ಕಾರದಲ್ಲಿ ಯಾರೋ ಸಚಿವ ಸಂಪುಟ ನೀರು ಎಲ್ಲರಿಗೂ ಕೇಂದ್ರಕ್ಕೆ ಕೇಂದ್ರಕ್ಕೆ. ಬರೋದು. ಪ್ರತಿಯೊಂದಕ್ಕೂ ನಮ್ಮ ಅನುದಾನ ಕೇಂದ್ರಕ್ಕೆ ನಮ್ಮ ಬಿಟ್ಟು ಅನುದಾನ ತೋರಿಸುದು. ನಮ್ಗೆ ಕೊಟ್ರೆ First ನಿಮ್ಮ- ನೋಡ್ರಿ, ನಾವು ಕಟ್ತಾ ಇರುವಂತ ನಮ್ಮ ತೆರಿಗೆ ಹಕ್ಕು ನಮ್ಗೆ ನಮ್ಮ ವಾಪಸ್ ಇದನ್ನ ಕೊಟ್ರೆ, ಹೇಳ್ತಾರೆ. ನಮ್ಮ ಕಾವೇರಿ ನೀರಾವರಿ ನಮ್ಮ ಯೋಜನೆಗಳು ಗಡಿ ಕೊಟ್ರೆ ಕಾವೇರಿ ನಮ್ಮ ಕೇಂದ್ರಕ್ಕೆ ಮಾಡಿ. ಬರೋದು. ಯಾಕ್ರಿ ಪ್ರಾಬ್ಲಮ್ ಮಾಡ್ತೀವಿ? ಹೌದು. ಗಡಿ ನಾವು ಅವ್ರನ್ನ ವಿಚಾರ, ತಾನೇ ನೀರಿನ ಕೇಳ್ತಾ ವಿಚಾರ ಇರೋದು. ಕೇಂದ್ರಕ್ಕೆ ಬರೋದು. ನಾವು ರಾಜ್ಯದಲ್ಲಿ ನಾವು ಕೇಳಿಲ್ಲ, decide ನಾವು ಮಾಡೋದು ಕೇಳಲ್ಲ. ಆಗಲ್ಲ. ಇದೇ ಕಾವೇರಿ ವಿಚಾರದಲ್ಲಿ ನಾನು ಹೇಳೋದಿಷ್ಟೇ. ದಯವಿಟ್ಟು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಯವರು ಮಧ್ಯಪ್ರವೇಶ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ. ಆಮೇಲೆ CWMA ಬರೋದೇ ಕೇಂದ್ರದ ಅಡಿನಲ್ಲಿ ಸರ್. ಹಾ, ಹೌದು. ಕೇಂದ್ರದವರು ನಾನು ಹೇಳಿದ್ರೆ ಕೇಳ್ಕೊಂಡಿದ್ದೇನೆ. ಪ್ರಧಾನಮಂತ್ರಿಗಳು ಅಲ್ಲ, CWRC ಮಧ್ಯಸ್ಥಿಕೆಯನ್ನು ಎಲ್ಲಿ ವಹಿಸಿದ್ರೆ ಬರುತ್ತೆ ಸರ್? CWMA ಬರೋದೇ ಅದಕ್ಕೆ ಕೇಂದ್ರದ ಅಡಿನಲ್ಲಿ. CWRC ಏನ್ ಮಾಡ್ತಾ ಇದ್ದಾರೆ? ಕೇಂದ್ರದ ಅಡಿನಲ್ಲಿ ಬರುತ್ತೆ. ಏನ್ ಮಾತಾಡ್ತಿದ್ದಾರೆ? ನಮ್ಮ ನಿರ್ವಹಣಾ ಪ್ರಾಧಿಕಾರ. ತಮಿಳುನಾಡು ಎಲ್ಲರೂ ಇದಾರಲ್ಲ ಅಲ್ಲಿ ಇದ್ದಾರೆ, CWRC. ಅದು ನಮ್ಮವರು ಏನ್ ಮಾತಾಡಿದ್ದಾರೆ, ಏನ್ ಡೀಟೇಲ್ ಕೊಟ್ಟಿದ್ದಾರೆ ಅದು ನೋಡಿದ್ದೀರಾ ನೋಡಿ, ನೀವು? ಇನ್ನು- ನೀವು ವಿಪಕ್ಷ ಆಗಿ ನೀವು ಅದನ್ನ ಪ್ರಶ್ನೆ ಅಲ್ಲ, ಇನ್ನೊಂದು ಮಾಡಿದ್ದೀರಾ? ಹೇಳ್ತೀನಿ ನೋಡಿ. ಮಾಡಿದೀವಲ್ಲ. ಅದನ್ನ ತಗೊಳ್ಳೋ ಪ್ರಯತ್ನ ಮಾಡಿದ್ದೀರಾ? ಅದನ್ನೇ ಕೇಳಿದೀವಿ ನಾವು. ಬರೀ ಆರೋಪ ಮಾಡೋದ್ರಲ್ಲೇ ಅಲ್ಲ, time ಇನ್ನೊಂದು ಬೇಕಲ್ಲ? ಹೇಳ್ತೀನಿ ನೋಡಿ. ನೋಡಿ, ನಾನು ಪದೇ ಪದೇ ಇದು ನಾನು ಅಲ್ಲ, ಇನ್ನೊಂದು ಹೇಳ್ತೀನಿ, ಮಾನ್ಯ ಯಡಿಯೂರಪ್ಪ ಅವರ ಕಾಲದಲ್ಲಿ ಮತ್ತೆ ಮಾನ್ಯ ಬೊಮ್ಮಾಯಿ ಅವರ ಕಾಲದಲ್ಲಿ ಯಾರು ಸಲಹೆಗಾರರಿದ್ರು ಇವತ್ತು ಅವರೇ ಇರೋದು, ಅವರೇ ಅಂಕಿಅಂಶಗಳನ್ನು Okay. ಕೊಟ್ಟಿರೋದು, ಅವರೇ ನಮ್ಮ ಒಂದ್ ಕೆಲ್ಸ ರಾಜ್ಯದ ಮಾಡಿ. ವಾದವನ್ನ ಮಂಡನೆ ಒಂದ್ ಮಾಡ್ತಾರೆ. ಕೆಲಸ ಮಾಡಿ, ಬಿಜೆಪಿ ಅವ್ರಿಗೆ ನಾಡು ನುಡಿ ಜಲದ ಮೇಲೆ ಭಾರಿ ಖಂಡಿತ ಇದೆ ರೀ, ನಾವು ಮುಂಚೂಣಿಯಲ್ಲಿ ಇರ್ತೀವಿ. Okay, ಎರಡು ಆಯ್ತು. ಮಾತೇ ಇಲ್ಲ. ಆಯ್ತು, ಸರ್ಕಾರ ಸರಿ ಇಲ್ಲ ಅಂತ ಇಟ್ಕೊಳ್ಳೋಣ. ನಾನು ಸರ್ಕಾರ ಸರಿ ಇಲ್ಲ ಅಂತ ಹೇಳೋಣ ಅನ್ನೋದಕ್ಕಿಂತ ಆಯ್ತು, ಏನು ಸರಿ ಇದೆ. 3 ವರ್ಷದಿಂದ ಆಯ್ತ್ರಿ, ಈಗಲೂ ಕೇಳಿಸ್ಕೊಳ್ರಿ. ಅಧಿಕಾರ ಹಸ್ತಾಂತರ ಇದ್ರು ಬರೀ ಅವ್ರದ್ದು ಡೆಲ್ಲಿಯಲ್ಲಿ ಕುತ್ಕೊಂಡ್ರೆ ಎಲ್ರಿ ಅಲ್ಲ, ವಿರೋಧ ಪಕ್ಷದ ನಾಯಕರನ್ನ ಅಪಾಯಿಂಟ್ ಮಾಡಕ್ಕೆ 6 ವರ್ಷ ತಗೊಂಡ್ರಲ್ಲ ನೀವು. ಯಾಕೆ ವಿಷಯಾಂತರ ಮಾಡ್ತಾ ಇದ್ದೀರಿ? ಯಾಕೆ ಡೈವರ್ಟ್ ಮಾಡ್ತಾ ಇದ್ದೀರಿ ಡಿಸ್ಕಷನ್? ಒಂದ್ ನಿಮಿಷ ಇರಿ. ಇವಾಗ ಸಿಎಂ ಅವರು ನೀರಾವರಿ ಇಲಾಖೆಯ ಒಂದು ನಿರ್ವಹಣೆ ಮಾಡಿರೋರು, ಅವರಿಗೆ ಈ ವಿಚಾರ ಗೊತ್ತಿತ್ತು ಕೂಡ ರೈತರಿಗೆ ನೀವು ಬೆಳೆ ಬೆಳೆಯಕ್ಕೆ ಇಲ್ಲ ಅಂತ ಹೇಳಿದಾಗ ಆವಾಗಲೇ ಒಂಚೂರು ಮುನ್ಸೂಚನೆ ತಗೊಂಡು ವಸ್ತುಸ್ಥಿತಿ ನಮ್ಗೆ ಕುಡಿಯಕ್ ನೀರಿಲ್ಲ ಅನ್ನೋ ವಿಚಾರ ರೀ, ಅದನ್ನ ರಾಜ್ಯ ಇಟ್ಟಿದೆ ರೀ, ಅರ್ಥ ಮಾಡ್ಕೊಳ್ಳಿ ಕಾಂತಿ ಶೆಟ್ಟಿ ಅವರೇ, ಅರ್ಥ ಮಾಡ್ಕೊಳ್ಳಿ. ರಾಜ್ಯ ಹಂಗಾರೆ ಏನು ಅಲ್ಲಿ ಸಕ್ಸಸ್ ಆಗುತ್ತೆ? ಯಾಕೆ ಅವರು ನೀರ್ ತಗೊಳ್ಳೋದ್ರಲ್ಲಿ ಸಕ್ಸಸ್ ಯಾಕೆ ಆಗುತ್ತೆ? ನಮ್ಮವ್ರು ಯಾಕೆ ಮಾತಾಡ್ತಿಲ್ಲ? 4 ರಾಜ್ಯದವ್ರು ಇಲ್ಲಿ ಇದಾರಲ್ಲ. ನೋಡಿ, ಅವರೇ ಹೇಳಿದ್ರು ತಮಿಳ್ನಾಡವರು ಅಷ್ಟು ಕಷ್ಟ ನೀರು ತಗೋತಾರೆ, ನಮ್ಗೆ ಯಾಕೆ ಆಗ್ತಾ ಇಲ್ಲ ಅಂತ. ನಮ್ಗೆ ಯಾಕೆ ಕುಡಿಯಕ್ಕೆ ನೀರು ತೊಂದ್ರೆ ಇದೆ? ಯಾಕೆಂದ್ರೆ ನಿಮ್ಮ ಎಂಪಿಗಳು ಅಸಮರ್ಥರಿದ್ದಾರೆ. ಇರಿ ಸರ್, ಬಿಜೆಪಿ CWRC ಅಲ್ಲಿ ನಾವು ಅವ್ರು ಮಾತಾಡಲ್ವಾ? ಬಾಯಿಗೆ ಬಟ್ಟೆ ಕಟ್ಕೊಂಡು ಮೋದಿ ಅವರು ಜಪ ಮಾಡ್ತಾ ಕೂತಿದ್ದಾರೆ. ಅವ್ರು ಯಾರಾದ್ರೂ ಬಾಯ್ ಬಿಟ್ಟಿದ್ದಾರ? ಯಾವಾಗ್ಲೂ ನಾನು ಸಿಂಪಲ್ ಕ್ವಶನ್ ಹೇಳಿದ್ದು, ನಾವು ನೀವು ಈ ಕೇಳಿಸ್ಕೊಳ್ಳಿ CWRC ಅಲ್ಲಿ ಕರ್ನಾಟಕದವರು ನಮ್ಮ ವಸ್ತುಸ್ಥಿತಿ ಕೊಟ್ಟಿದ್ದಾರೆ ಇಲ್ವಾ? ಶೆಟ್ಟಿ ಅವರೇ, ಕೇಳಿಸ್ಕೊಳ್ಳಿ. ಕನ್ವಿನ್ಸ್ ಮಾಡುವ ಇದಾಗಿಲ್ಲ ಅವರಿಗೆ, ಅದಕ್ಕೆ ನೀರು ಬಿಡ್ತಾ ಇದ್ದಾರೆ. ನೀವು ಡಿಬೇಟ್ ಮಾಡಿ, ನೀವೇ ಎಂಡ್ ಮಾಡಿ, ನಾನು ಸುಮ್ನೆ ಕುತ್ಕೊಂಡು ನೋಡ್ಕೋತೀನಿ. ಸರಿ ಇದೆ, ನಮ್ಗೆ ತಡ್ಕೊಳಕ್ ಆಗ್ತಿಲ್ಲ. ಇಲ್ಲ, ಇಲ್ಲ. ಕುಡಿಯಕ್ಕೆ ನೀರಿಲ್ಲ, ನೀರ್ ಕೊಡ್ಬೇಕು ಅಂತ ಇಲ್ಲ, ನಾವು ಏನು ಮಾಡಿಲ್ಲ. ಪ್ರತಿ ಸರಿನೂ ನಾವೇ ಸೋಲೋದು, ಪ್ರತಿ ಸರಿನೂ ಕನ್ನಡಿಗರಿಗೆ ಸೋಲು, ಕರ್ನಾಟಕದವರಿಗೆ ಸೋಲೋದ್ರಿ ಏನ್ ಅಲ್ಲ ಅರ್ಥ? ಅಲ್ಲ ಅಲ್ಲ, ನೀವು ಆದೇಶ ಸರಿಯಾಗಿ ಬಂದಾಗ ಕೊಡ್ಬೇಕು ಒಂದ್ ನಿಮಿಷ Please talk to proper ಆಗಿ ಮಾತಾಡಿ. ಒಂದ್ ನಿಮಿಷ. ನೀವು ಹಂಗಾದ್ರೆ ಕರ್ನಾಟಕದವರು ಏನು ದಡ್ರು ಅನ್ಕೊಂಡ್ಬಿಟ್ಟಿದ್ದೀರಾ? ನಾವೆಲ್ಲ ನಾವೇನು ತಡ್ಕೊಂಡು ವಾದ ಕೂತ್ಕೊಂಡಿದ್ದೀವಿ ಮಾಡೋದೇ ಇಲ್ವಾ? ಅನ್ಕೊಂಡಿದ್ದೀರಾ? ನಾವು ಮಾಡ್ತೀವಿ, ಆದ್ರೆ ಪ್ರತಿಫಲ ನಮಗೆ ಸಿಗಲ್ಲ, You should ಕೊಡಲ್ಲ. ಅದನ್ನೇ ಹೇಳು. ಕರ್ನಾಟಕದ ಭೂಪಟದಲ್ಲಿ, ಭಾರತದ ಭೂಪಟದಲ್ಲಿ ಕರ್ನಾಟಕ ಇದೆಯಾ ಅಂತ ಹುಡುಕ್ಬೇಕು ನಾವು. ಆ ಪರಿಸ್ಥಿತಿಗೆ ನಮ್ಮನ್ನ ತಳ್ಳಿದ್ದಾರೆ. ಚುನಾವಣೆ ಬಂದಾಗ ಮಹದಾಯಿ ವಿಚಾರ ಮಾತಾಡ್ತೀರಾ, ಚುನಾವಣೆ ಬಂದಾಗ ಕಾವೇರಿ ವಿಚಾರ ಮಾತಾಡ್ತಾರೆ. ಎಲ್ಲಾ ಪಕ್ಷದವರು ಅಷ್ಟೇ. ಇವತ್ತು ಅದನ್ನ ರಕ್ಷಣೆ ಮಾಡೋರು ಯಾರಿದ್ದಾರೆ? ಸರ್, ಕೇಂದ್ರಕ್ಕೆ ಕರ್ನಾಟಕ ಚಿನ್ನದ ಮೊಟ್ಟೆ ಇಡೋ ಕೋಳಿ ಅಷ್ಟೇ. ಹಾ. ತೆರಿಗೆ ಮಾತ್ರ ಬೇಕಾಗಿರೋದು. ಕಾಂತಿ ಶೆಟ್ಟಿ ಅವರೇ, ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ. ನೀವು ಇಷ್ಟ ತನಕ ಮಾತಾಡಿದ್ರಲ್ಲ, ಯಾಕೆ ನಮಗೆ ಹೆಂಗಾಗುತ್ತೆ, ಹೊಟ್ಟೆ ಉರಿಯುತ್ತೆ ಅಂತ. ಇಷ್ಟು ವರ್ಷ ಎಷ್ಟು ಸಲ ಬಿಜೆಪಿ ಸರ್ಕಾರ ಬಂದಿದೆಯಲ್ಲ, ಆಗ್ಲೂ ತೀರ್ಪು ಅವ್ರ ಪರನೇ ಹೋಗಿರೋದು. ಅವಾಗೇನು ಕತ್ತೆ ಕಾಯ್ತಾ ಇದ್ರ ನಿಮ್ಮವರು? ಕೇಳಿಸ್ಕೊಳ್ಳಿ, ಪೂರ್ತಿ ಕೇಳಿಸ್ಕೊಳ್ರಿ, ಪೂರ್ತಿ ಕೇಳಿಸ್ಕೊಳ್ಳಿ, ಆಮೇಲೆ ಒಟ್ಟಿಗೆ ಆನ್ಸರ್ ಮಾಡಿ. ಇನ್ನು ಹಲವು ವಿಚಾರಗಳನ್ನ ನೀವು ಹೇಳ್ತಾ ಇದ್ರಿ. ಸರ್ಕಾರ ಏನ್ ಮಾಡ್ತಾ ಇತ್ತು, ಸರ್ಕಾರ ನಿದ್ದೆ ಮಾಡ್ತಾ ಇತ್ತಾ, ಸರ್ಕಾರ ಕತ್ತೆ ಕಾಯ್ತಾ ಇತ್ತಾ? ಆಯ್ತಪ್ಪ, ಕಾಂಗ್ರೆಸ್ ಸರ್ಕಾರ ಸರಿ ಇಲ್ಲ ಅಂತ ಇಟ್ಕೊಳ್ಳಿ, ವರದಿ ತರಿಸ್ಕೊಂಡಿಲ್ಲ, ವಾಸ್ತವತೆ ತಿಳ್ಕೊಂಡಿಲ್ಲ ಅಂದ್ರಲ್ಲ ನೀವು. ಬಿಜೆಪಿಗರು
ರಾಜ್ಯದಲ್ಲಿ ಬರ ಬಂದ್ರೆ ಏನ್ ಮಂಜುನಾಥ್ ಅವರೇ, ಬರ ಬಂದ್ರೆ ನಿಮ್ಮವರೆಲ್ಲ ಒಂದು ತಂಡ ನಿಮ್ಮ ನಿಯೋಗ ಹೋಗಿ ಬರ ವೀಕ್ಷಣೆ ಮಾಡಿ ನಿಮ್ದೊಂದು ವರದಿ ತರಿಸ್ಕೊಳ್ತಿರೋ ಇಲ್ವೋ? ಖಂಡಿತ ತರಿಸ್ಕೋತೀವಿ. ನೀವು ವಿರೋಧ ಪಕ್ಷ ಅಲ್ಲ, ಹೌದು. ಹೋಗಿ ತಮಿಳ್ನಾಡಿಗೆ ಹೋಗಿ ಒಂದ್ ನಿಮಿಷ ವಾಸ್ತವತೆ ಏನಿದೆ ಅರ್ಥಕೊಂಡ್ ಬನ್ನಿ, ವರದಿ ತಗೊಂಡ್ಬಂದು ನೀವು ರಾಜ್ಯದ ಬಗ್ಗೆ ಪ್ರೀತಿ ಇರೋರಲ್ಲ ಸರ್ ಇವರು, ತಗೊಂಡ್ ಸರ್ಕಾರದ ಮಕ್ಕದ ಮೇಲೆ ಬಿಸಾಕಿ ನಿಮಗೆ ಯೋಗ್ಯತೆ ಎಲ್ಲ ನಾವು ಮಾಡಿದೀವಿ ತಗೊಳ್ಳಿ ಅಂತ ಹೇಳಿ ನೀವು. ಒಂದು ನಾವು ಇಲ್ಲಿ ಕೂತ್ಕೊಂಡು ವಕ್ತಾರಳ ಕೂತ್ಕೊಂಡು ಅದನ್ನ ಹೇಳೋದಲ್ಲ, CWRC ಅಂತ ಇದೆ, 4 ರಾಜ್ಯದವರು ಇದ್ದಾರೆ, ಕರ್ನಾಟಕದವ್ರು ಏನ್ ಮಾಡ್ತಿದ್ದಾರೆ ಕೇಳ್ತಿದ್ದೀನಿ ನಾನು. ಅಲ್ಲಿ ಆಲ್ರೆಡಿ ನಮ್ ರೆಪ್ರೆಸೆಂಟೇಟಿವ್ ಇದ್ದಾರೆ, ನಾವು ಹೋಗಿ ನಿಂತ್ಕೊಂಡು ಮಾತಾಡಕ್ಕಾಗಲ್ಲ, ನಾವು ಮಾತಾಡಕ್ಕಾಗಲ್ಲ, ಇವ್ರು ಹೋಗಿ ಸರ್ ಹೋಗಿ ನಾವು ಹೋಗಿ ಮಾತಾಡಕ್ಕಾಗತ್ತ? CWRC ಅಲ್ಲಿ 4 ರಾಜ್ಯದ ಪ್ರತಿನಿಧಿಗಳಿದ್ದಾರೆ, ಅವ್ರು ಯಾವಾಗ್ಲೂ ವಿನ್ ಆಗ್ತಾರೆ, ತಗೊಂಡ್ಬಿಟ್ಟು ಆದೇಶ ನಮಗೆ ನೀರಿಲ್ಲ. ನೀವು ಯಾಕೆ ಮಾತಾಡ್ತಿದ್ದೀರಾ ಕಾಂತಿ ಶೆಟ್ಟಿ ಅವರು? ನಾನು CWRC ನನಗೆ ಅರ್ಥ ಆಗ್ತಿದೆ ರೀ, ಕರ್ನಾಟಕದವ್ರು ಏನವರು ಈಗ 4 ರಾಜ್ಯದ ಆದೇಶ ಬರೋ ತನಕ ನಾವು ಇಷ್ಟು ದಿನ ನಾವು ಹೇಳುದಿಷ್ಟೇ. ಕಾಂತಿ ಶೆಟ್ಟಿ ಅವರೇ, ಯು ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಪ್ರಾಕ್ಟಿಕಲ್ ಆಗಿ ಮಾತಾಡಿ. ಇಮ್ಯಾಜಿನೇಷನ್ ಅಲ್ಲಿ ರಾಜಕೀಯಗೊಳಿಸೋದು ಎಲ್ಲವನ್ನು ವೆರಿ ಈಸಿ. ಮನ್ಸೂನು ನೋಡಿ ನಮ್ಗೆ ಇನ್ನ ಸ್ಟಾರ್ಟ್ ಆಗಿ ಇಷ್ಟ ಆದ್ರೂ ಕೂಡ ಮನ್ಸೂನ್ ಆಗಿದೆ, 34% ನೀರು ಕೂಡ ಇನ್ನ ತುಂಬಿಲ್ಲ. ನಮ್ ಪರಿಸ್ಥಿತಿ ಈ ತರ ಇದೆ, ಅವ್ರದ್ದು ಇನ್ನ ಮನ್ಸೂನ್ ಶುರು ಆಗಿಲ್ಲ. ಅವ್ರದ್ದು ಮೆಟ್ಟೂರು ಡ್ಯಾಮು ಇನ್ನೊಂದು ಡ್ಯಾಮು ಅಲ್ಲೇ ವಾಸ್ತವಿಕ ನೋಡಿದ್ರೆ ಅಲ್ಲಿ ನೀರಿದೆ, ಅವ್ರು ಬೆಳೆಗೆ ನಮ್ಗೆ ನೀರಿಲ್ಲ ಅಂದ್ರೆ ಏನಿದೆ? ನೀವು ಅರ್ಥ ಮಾಡಿ, ನೀವು ಫಸ್ಟ್ ನಾವೆಲ್ಲರೂ ಸರಿಯಾಗಿ ಮಾತಾಡ್ತೀವಿ, ನೀವು ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಇಂಥ ಪರಿಸ್ಥಿತಿಯಲ್ಲಿ ನಾನು ಕೇಳ್ಕೊಳ್ಳೋದು ನಿಮ್ ಎರಡೂ ಪಕ್ಷನ ನೀವು ಜೊತೆಲಿ ಕೂತ್ಕೊಂಡು ಮಾತಾಡಿ, ನೀವು ಪರಿಹಾರ ಕೊಡ್ಬೇಕಾದವರು. ಕಾಂತಿ ಶೆಟ್ಟಿ ಅವರೇ, ಆಕ್ಷನ್ ಸ್ಪೀಕ್ಸ್ ಮೋರ್ ದ್ಯಾನ್ ವರ್ಡ್ಸ್. ಬಿಜೆಪಿ ಅವ್ರ ಮಾತು ಬೇಡ ನಮ್ಗೆ, ಆಕ್ಷನ್ ತಗೊಂಡ್ ಬನ್ನಿ, ಆಕ್ಷನ್ ತಗೊಂಡ್ ಬನ್ನಿ. ನೀವ್ ಹೇಳಿದ್ರಿ ಅವಾಗ್ಲೇ ನಮ್ಮ ಕರ್ನಾಟಕದವ್ರು ಏನ್ ಮಾಡ್ತಿದ್ದಾರೆ ಏನ್ರಿ ನೀವು ಕರ್ನಾಟಕದವ್ರು ಜನರಿಗೆ ಹೇಳಿದಲ್ಲ, CWRC ಬಾಯಿಗೆ ಬೀಗ ಹಾಕೊಂಡ್ ಕೂತಿರ್ತಾರೇನ್ರಿ ಅಲ್ಲಿ? ಏನ್ ಮಾತಾಡ್ತೀರಿ? ಯಡಿಯೂರಪ್ಪ ಕಾಲದಲ್ಲೂ ಇದ್ರು, ಬೊಮ್ಮಾಯಿ ಅವ್ರ ಕಾಲಲ್ಲಿ ಇದ್ರು ಆ ಸಲಹೆಗಾರರು, ಅವರೇ ಅಂಕಿಅಂಶವನ್ನ ಕೊಟ್ಟಿರೋದು. ಅಡ್ವೊಕೇಟ್ ಜನರಲ್ ನಿನ್ನೆ ಅಟೆಂಡ್ ಮಾಡಿದ್ದಾರೆ, ಕಾನೂನು ತಜ್ಞರು ನಿನ್ನೆ ಅಟೆಂಡ್ ಮಾಡಿದ್ದಾರೆ. ವಾಸ್ತವಿಕ ಪರಿಸ್ಥಿತಿಯನ್ನ ಅವರಿಗೆ ಏನ್ ಒಳ್ಳೆ ನೀವು ಇದ್ರಲ್ಲೂ ರಾಜಕೀಯ ಇಷ್ಟೊಂದು ರಾಜಕೀಯ ಒಂದು ಹನಿನೂ ನಾವು ಕೊಡಕ್ಕಾಗಲ್ಲ ಅಷ್ಟನ್ನ ಹೇಳಿ. ಈಗ ಕಾಂತಿ ಶೆಟ್ಟಿ ಅವರು ನಾನು ಒಂದು ಮಾತು ಹೇಳ್ತೀನಿ, ಯಾವುದೋ ಒಂದು ಕೊಲೆ ಆಗುತ್ತೆ, ಕೊಲೆ ಆದಾಗ ಯಾವ್ಯಾವ ಆಯಾಮದಲ್ಲಿ ಪೊಲೀಸ್ನವರು ತನಿಖೆ ಮಾಡ್ತಾರೆ? ಎಲ್ಲ ಆಯಾಮದಲ್ಲೂ ಮಾಡ್ತಾರೆ. ಎಷ್ಟು ಸಮಯ ತಗೊಳ್ತಾರೆ? ಮುಟ್ಟಾಡ್ರು CWRC ಕೂತಿರಲ್ಲ ನ್ಯಾಯಮೂರ್ತಿಗಳು ಅಂತ ಹೇಳ್ಬಿಟ್ಟು ಅವರು ಏನಾದ್ರೂ ನಮ್ಗೆ ಒಂದು ತಜ್ಞರ ತಂಡವನ್ನ ಕಳಿಸಿದಾರ? ಅವ್ರು ವರದಿ ತರಿಸ್ಕೊಂಡು ನಮಗೆ ತೀರ್ಪನ್ನ ಕೊಟ್ಟಿದಾರ? ಅವರು ಇವತ್ತು ನಮಗೆ ಅಲ್ಲಿ ಮನ್ನಣೆ ಇಲ್ಲ, ಡೆಲ್ಲಿಲಿ ಕರ್ನಾಟಕ ಇಲ್ಲ, ಡೆಲ್ಲಿಲಿ ಕರ್ನಾಟಕವನ್ನ ಕಡೆಗಣಿಸ್ತಾ ಇದ್ದಾರೆ, ಕಡೆಗಣಿಸ್ತಾ ಇದ್ದಾರೆ, ನಮ್ಮನ್ನ ಗುಲಾಮರನ್ನಾಗಿ ನೋಡ್ತಾ ಇದ್ದಾರೆ. ಏನು ಅಂದ್ರೆ ನಾನು ಹೇಳಕ್ ಬಂದ ನಮ್ಗಿನ್ನ ನಮ್ಮ CM ಅವರಿಗೆ ಆಲ್ರೆಡಿ ಇಲ್ಲಿ ಬೆಳೆ ಬೆಳಿಬೇಡಿ ಅಂತ ರೈತರಿಗೆ ಹೇಳಿದ್ರೆ ಅವ್ರಿಗೆ ಗೊತ್ತಿತ್ತು ಪರಿಸ್ಥಿತಿ. ಆ ಟೈಮಲ್ಲಿ ಅಲ್ಲಿಯ ತಹಶೀಲ್ದಾರರನ್ನ, ಅಲ್ಲಿಯ ಜಿಲ್ಲಾ ಇವರನ್ನ, ಅಲ್ಲಿಯ MLAಗಳನ್ನ, ಮಂಡ್ಯ ಭಾಗದವರನ್ನ ಕರೆದು ಬಿಟ್ಟಿರ ಮೀಟಿಂಗ್ ಮಾಡಿದ್ರಲ್ಲಿ ಏನ್ ಪರಿಸ್ಥಿತಿ ಇದೆ, ಯಾವ ಕೊಳದಲ್ಲಿ ಎಷ್ಟಿದೆ, ಯಾವ ಇದು ಸರಣಿ ಸಭೆಗಳನ್ನ ಮಾಡಿ ಎಲ್ಲಾ ಜಿಲ್ಲಾಧಿಕಾರಿಗಳನ್ನ ಆದಿಯಾಗಿ ಸರಣಿ ಸಭೆಗಳನ್ನ ಮಾಡಿ MLAಗಳ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ಅನ್ನ ಮಾಡಿ ಆದೇಶ ಬರೋ ಆದೇಶ ಬಂದ ಮೇಲೆ ಈಗ ಸರ್ವಪಕ್ಷ ಸಭೆ ಆದೇಶ ಬರೋ ಮೊದಲೇ ಒಂದು ವಾರ ಮೊದಲೇ CM ಅವ್ರು ಹೇಳಿದ್ರಲ್ಲ ಬೆಳೆ ಬೆಳಿಬೇಡ, ಆವಾಗ ಯಾಕೆ ಕರ್ದಿಲ್ಲ ಅಂತ ನಾನು ಇವಾಗ ಇನ್ನೊಂದು ಕೇಳಲ್ಲ ನಿಮ್ಗೆ. CM ಬೆಳೆ ಬೆಳಿಬೇಡಿ ಅಂತ ಹೇಳಿದ್ರಲ್ಲ, ಡು ಯು ಥಿಂಕ್ ಆ ಭಾಗದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ತಿಳ್ಕೊಳ್ದೇನೆ ಆ ಮಾತು ಹೇಳಕ್ ಸಾಧ್ಯ ಇದೆಯಾ? ಅದನ್ನೇ ನಾನು ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀನಿ. ಹೌದು, ಅವ್ರು ತಿಳ್ಕೊಂಡು ಹೇಳಿದಾಗ ಅವರು ನೀರಾವರಿ ಇಲಾಖೆಯನ್ನು ನಿರ್ವಹಿಸಿದವರಾದ್ರಿಂದ ಅಲ್ಲಿಯ ಒಂದು ತಹಶೀಲ್ದಾರರು, ಅಲ್ಲಿಯ ಮುಖಂಡರು, ಅಲ್ಲಿಯ ರೈತ ಮುಖಂಡರುಗಳ, ಅಲ್ಲಿಯ ಹೋರಾಟಗಾರರು ಚರ್ಚೆ ಮುಂದುವರ್ಸ ಹೋಗೋಣ. ಅವಾಗ್ಲಿಂದ ನಾನು ಎಷ್ಟು ಹೇಳಿದ್ರು ಕಾಂತಿ ಶೆಟ್ಟಿ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅವ್ರು ಅವಾಗ್ಲಿಂದ ಒಂದು ಪ್ರಶ್ನೆ ಕೇಳ್ತಾನೆ ಇದ್ದಾರೆ, ಆದೇಶ ಬರಕ್ ಮುಂಚೆನೆ ಯಾಕೆ ಸರ್ವಪಕ್ಷಗಳ ಸಭೆ ಮಾಡ್ಲಿಲ್ಲ ಅಂತ ಕೇಳ್ತಾ ಇದ್ದಾರೆ. ಕಾಂತಿ ಶೆಟ್ಟಿ ಅವರೇ, ಕೈಂಡ್ಲಿ ಆನ್ಸರ್ ಮೀ. ಆದೇಶ ಬರಕ್ ಮುಂಚೆನೆ ಸರ್ವಪಕ್ಷಗಳ ಸಭೆ ಮಾಡಿದ್ರೆ ನಿಮ್ಮ ಬಿಜೆಪಿಗರು ಸೇರ್ಕೊಂಡು, ಸಂಸದರು ಎಲ್ಲ ಸೇರ್ಕೊಂಡು ಈ ಆದೇಶ ಬರೋದನ್ನ ತಡಿತಾ ಇದ್ರಾ? ಆದೇಶ ಬರೋ ನಂದು ಇದೇನ್ ಕ್ವಶನ್ ಕೇಳಿದ್ರಿ ನೀವು, ನಾನು ಏನಕ್ಕೆ ಹೇಳಿದ್ರೆ ಇಷ್ಟು ಸುಮಾರು ದಿನದ ಹಿಂದೆನೆ ನಮ್ಮ ಮಾನ್ಯ CM ಅವರು ಏನ್ ಹೇಳಿದ್ರು, ಬೆಳೆ ಬೆಳಿಬೇಡಿ, ನೀರಿಲ್ಲ, ಬರ ಇದೆ, ಯಾವ್ದು ಬರಗಾಲ ಇದೆ, ಯಾವ್ದು ಡ್ಯಾಮ್ಗಳು ನೀರಿಲ್ಲ ಅನ್ನೋದು ವಿಚಾರ ಅವ್ರಿಗೆ ಗೊತ್ತಿತ್ತು. ನಾವು ಈಗ ಆದೇಶ ಬಂದ ಮೇಲೆ ಇದೆಲ್ಲ ನಾವು ಮಾತಾಡ್ತಿದೀವಿ. ಅದ್ರ ಮೊದಲು ಒಂದಿಷ್ಟು ಏನ್ ಕೆಲಸ ಮಾಡಿದ್ದಾರೆ
ಅದ್ರ ಮೊದಲು ಏನಾದ್ರು ನಾವು ಏನ್ ಮಾಡ್ಬೇಕಾಗಿತ್ತು? ಎಲ್ಲಿ ಹೇಳ್ಬೇಕಾಗಿತ್ತು? Post ಎಲ್ಲಿ ಗಂಟಿಸ್ಬೇಕಿತ್ತು? ಮಂಡ್ಯ ಭಾಗ, ಮೈಸೂರು ಭಾಗದಲ್ಲಿ ಈ ತರ ತೀವ್ರ ಕ್ಷಾಮ ಇರೋದ್ರಿಂದ, ತೀವ್ರ ಬರಗಾಲ ಇರೋದ್ರಿಂದ ಬೆಳೆ ಬೆಳಿಬೇಡಿ ಅಂತ ಹೇಳುವ ರೈತರು ಸುಸೈಡ್ ಮಾಡುವಂತ ಪರಿಸ್ಥಿತಿ ಇದ್ದರೂ ಕೂಡ ಕುಡಿಯುವ ನೀರಿಗೆ ಅಷ್ಟೇ ನಾವು ನೀರನ್ನ ಪ್ರಿಸರ್ವ್ ಮಾಡ್ಕೊಂಡು ಇಟ್ಕೊಂಡಿದೀವಿ. 40 TMC ಬೇಕಷ್ಟಿಲ್ಲ, ಇರುವುದೇ ಒಂದು ಇದ್ರಲ್ಲಿ 17 TMC ಒಂದು KRS ಅಲ್ಲಿ ಇದೆ. KRS ಅಲ್ಲಿ ನಂಬ್ಕೊಂಡು ನಮ್ಮ ಬೆಂಗಳೂರು ಕೂಡ ಇರುವಾಗ, ಪರಿಸ್ಥಿತಿ ಗೊತ್ತಿರುವಾಗ, ಈ ಆದೇಶ ಬರೋ ಮೊದಲು ನಾವು ಮತ್ತೊಮ್ಮೆ ಪರಿಗಣನೆ ಮಾಡೋಕ್ಕೋಸ್ಕರ ಏನ್ ಕೆಲಸ ಮಾಡಿದೀವಿ? ಏನ್ ಮಾಡ್ಬೇಕಿತ್ತು? ಅಲ್ಲ, ವಸ್ತುಸ್ಥಿತಿನ ನಾವು ಕುಡಿಯೋ ನೀರನ್ನು ಅವ್ರಿಗೆ ಅರ್ಥ ಆಗಲ್ಲ, ಪ್ರಾಧಿಕಾರಕ್ಕೆ ಅರ್ಥ ಆಗಲ್ವಾ? ಪ್ಲೀಸ್ ಐಡಿಯಾ ಕೊಡಿ, ನಾನು ಹೇಳ್ತೀನಿ, ನಾನು ಕನ್ವೆ ಮಾಡ್ತೇನೆ DKಶಿ ಅವ್ರಿಗೆ. ಪ್ಲೀಸ್ ಐಡಿಯಾ ಕೊಡಿ. ಇವಾಗ ಆದೇಶ ಬಂದಾಗಿದೆ, ಪ್ಲೀಸ್ ಐಡಿಯಾ ಕೊಡಿ. ನಾನು ಹೇಳುದು ಯಾವ್ದು ತಡ ಆಗಲ್ಲ, ನೀವು ಐಡಿಯಾ ಕೊಡಿ, ನಾವು ಕನ್ವೆ ಮಾಡ್ತೀನಿ. ನಾನು ಹೇಳುದು ನಾನು ಓಪನ್ ಆಗಿ ಕನ್ವೆ ನಾನು ಅವಾಗ ನಿಮಗೆ ಕೊಡಿದೆ. KRS ಅನ್ನೇ ನಂಬ್ಕೊಂಡಿರುವ, KRS ಅಲ್ಲಿ 17 TMC ಇರೋದು, 34% ಭರ್ತಿಯಾಗಿದೆ. ನೋಡಿ, ನೀರಿಲ್ಲ, ಮಳೆ ಇಲ್ಲ, ಬರಗಾಲ ಇದೆ, ಯಾವುದು ಇಲ್ಲದೆ ಅದೆಲ್ಲ ಹೇಳಿದ್ರಿ, ಐಡಿಯಾ ಕೊಡ್ರಿ. ಕುಡಿಯಕ್ ನೀರಿಲ್ಲ ಅಂತ ಹೇಳುವಾಗ ಇದು ಐಡಿಯಾ ಕೊಡ್ರಿ. ಆದೇಶ ಯಾವ ತರ? ಒಂದು ಆದೇಶ, ಒಂದು ಜಡ್ಜ್ಮೆಂಟ್ ಸ್ಥಾನದಲ್ಲಿ ಕೂತಿರೋರು 3,500 QST ಡೈಲಿ ಬಿಡಿ 15 ದಿನ ಅದನ್ನ ಹೇಳಿ, ಅದನ್ನ ಮಾತಾಡಿ, ಅದನ್ನ ಮಾತಾಡಿ, ಅದನ್ನೇ ನಾವು ಕೇಳ್ತಾ ಇರೋದು. ಅವ್ರು ಯಾವ ತರ ಆದೇಶ ಕೊಟ್ಟರು ಅಂತ ಹೇಳ್ತಾ ಇರೋದು. ನಮ್ಮವರ ವಾದ ಮಂಡನೆ ಕನ್ವಿನ್ಸ್ ಮಾಡಕ್ಕಾಗಿಲ್ಲ. ನಾವಿಲ್ಲಿ ಕುಡಿಯಕ್ಕೆ ನೀರಿಲ್ಲ ಅಂದ್ರೆ ನಾವು ಕನ್ವಿನ್ಸ್ ಮಾಡಿಲ್ಲ. ಜಾನುವಾರುಗಳಿಗೆ ನೀರಿಲ್ಲ, ಕುಡಿಯಕ್ಕೆ ನೀರಿಲ್ಲ, ಮನುಷ್ಯರಿಗೆ ನೀರಿಲ್ಲ, ಬೆಲೆ ಬೆಳೆಯಕ್ಕೆ ನಾವು ಕೊಡ್ತೀವಿ. ಪ್ರತಿದಿನ 3,500 QSX ಕೊಡ್ಬೇಕು ಅಂತ ಹೇಳಿದ್ರೆ ಏನ್ ಅರ್ಥ ಇದೆ? ನೀವೆಲ್ಲರಿಗಿಂತ ಯಾರಿಗೂ ಮಾತಾಡಕ್ ಬಿಡಲ್ಲ, ನೀವೇ ಕಂಟಿನ್ಯೂ ಕಳೆದ 20 ನಿಮಿಷದಿಂದ ನಿಮ್ ಜೊತೆ ಇದೇ ವಿಚಾರಕ್ಕೆ ನಾನು ವಾದ ಮಾಡ್ತಾ ಇದ್ದೀನಿ. ನೀವು ಅದನ್ನೇ ಮಾತಾಡ್ತಾ ಇದ್ದೀರಾ. ನೀವು ಹೇಳಿದ್ರಲ್ಲಿ ರಾಂಗ್ ಏನ್ ಗೊತ್ತಾ? ಆದೇಶ ಹಿಂಗೆ ಬರುತ್ತೆ ಅಂತ ಯಾರಿಗೂ ಕನ್ಸು ಬಿದ್ದಿರಲ್ಲ. ಅಂಡ್ ಒನ್ ಥಿಂಗ್ ಮೊದ್ಲೇ ಗೊತ್ತಾಗ್ಬಿಟ್ರೆ ಏನ್ ಬೇಕಾದ್ರೂ ಆಗೋಗ್ಬಿಡುತ್ತೆ. ಆದೇಶ ಮಾಡಿದ್ ಸರಿ, ಕರ್ನಾಟಕನೂ ಅನ್ಕೊಂಡಿರ್ಬೋದು ನಾವು ವಸ್ತು ಸ್ಥಿತಿಯನ್ನ ಅವ್ರ ಮುಂದೆ ಇಡ್ತಾ ಇದೀವಿ, ಈ ಸಲ ಆದ್ರೂ ನಮ್ಮ ಪರವಾಗಿ ಆದೇಶ ಬರಬಹುದು ಅಂತ ಅಂದ್ಕೊಂಡಿರಬಹುದು. ಹೋಗುವ ತನಕ ಕೂಡ ಒಂದು ಹನಿ ನೀರು ಕೂಡ ಮಂಜುನಾಥ್, ನೀವು ಮಾತಾಡಿ, ಅವ್ರ ಅರ್ಥ ಮಾಡ್ಕೊಳ್ಳಲ್ಲ, ಅವ್ರ ಅದನ್ನೇ ಮಾತಾಡೋದು. ನೀವು ಹೇಳಿ. ಅಲ್ಲ, ನೀರ್ ಬಿಡಲ್ಲ ಅಂತ ಹೇಳಿದಾರೆ ಅಷ್ಟೇ. ನಮ್ಗೆ ಮುಖ್ಯಮಂತ್ರಿ ಅದನ್ನ ಹೇಳಿದಾರೆ, ನೀರ್ ಬಿಡಲ್ಲ ಅಂತ ಹೇಳಿದಾರೆ. ಬಿಟ್ರೆ ನಾವುಗಳು ಯಾರು ಬಿಡಲ್ಲ. ನೋಡಿ, ನಾನು ಮುಖ್ಯಮಂತ್ರಿ ಅವರಿಗೆ ಧನ್ಯವಾದ ಹೇಳ್ತೇನೆ. ಅವರು ನೀರು ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಬಿಡ್ಲೂಬಾರ್ದು. ಅಲ್ಲ, ರಾಜ್ಯದ ಹಿತಾಸಕ್ತಿ ನಾವು ಕಾಪಾಡ್ತೀವಿ, ರೈತರ ಹಿತಾಸಕ್ತಿ ಕಾಪಾಡ್ತೀವಿ, ರಾಜ್ಯದ ಜೊತೆನಲ್ಲಿ ನಾವು ದೃಢವಾಗಿ ನಿಲ್ತೀವಿ ಅಂತ ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿ, ನಾನು ಅವಾಗ ಹೇಳಿದೆ, ನೆಲ ಜಲ ಅಂತ ಬಂದಾಗ ನಾವು ಮುಂಚೂಣಿಯಲ್ಲಿ ಇರ್ತೀವಿ. ಯಾವುದೇ ಇದರಲ್ಲಿ ಇದ್ದೇ ಇರ್ತೀವಿ. ಅವರು ಹೋಗಿ ಧರಣಿ ಕೂತ್ಕೊಳ್ಳಿ, CM ಕೂತ್ಕೊಳ್ಳಿ, ನಾವು ಇರ್ತೀವಿ. ಕಾವೇರಿ ವಿಚಾರ ಬಂದಾಗ ಇಲ್ಲಿ BJP ಇದ್ದಾಗ ಕಾಂಗ್ರೆಸ್, ಅಲ್ಲಿ ಕಾಂಗ್ರೆಸ್ ಇದ್ದೆಲ್ಲ BJP ಆಗ್ತಾ ಇತ್ತು. ಸೊ ಇಲ್ಲಿ ಏನಾಗಿದೆ, ಈಗ ನೀವು ಹೇಳೋದಲ್ಲ, ಕನ್ವಿನ್ಸ್ ಮಾಡೋದು ಎಲ್ಲ ಎಕ್ಸ್ಪೋರ್ಟ್ ಇರ್ತಾರೆ, ತೀರ್ಪು ಕೊಡೋರು ಎಲ್ಲರೂ ಅವರವರೇ ಜನಾಂಗ ಇದ್ದಾಗ ಅನ್ಯಾಯ ಯಾರಿಗಾಗುತ್ತೆ, ಯಾರಿಗಾನ ಒಬ್ಬಂಗೆ ಮಾಡಬೇಕು, ಅದಕ್ಕೆ ಕರ್ನಾಟಕ ಮಾಡ್ತಾರೆ, ಯಾರಿಗೊಬ್ರಿಗೆ ಅನ್ಯಾಯ ಆಗ್ಬೇಕು, ನಮಗೆ ಮಾಡ್ತಾರೆ. ನಾವು ಅನ್ಯಾಯನ ಸಹಿಸ್ಕೋಬೇಕು. ನ್ಯಾಯ ಕೇಳೋರು ಕೇಳ್ರಿ. ಇದಕ್ಕೆ CWRC ಆಯ್ತು. ನನ್ಗೊಂದು ಮಾತು ಹೇಳಿ, ನೀವು CWMA ವಿರುದ್ಧ ಹೋರಾಟ ಮಾಡೋ ಕೆಪಾಸಿಟಿ ನಿಮ್ BJP ಅವ್ರಿಗೆ ಇದೆಯೇನ್ರಿ? ನೋಡಿ, ಕುಡಿಯಕ್ಕೆ ನೀರಿಲ್ಲ, ಜನರಿಗೆ ತೊಂದರೆ ಆಗಿದೆ ಅಂದ್ರೆ ಕೆಪಾಸಿಟಿ ಬಗ್ಗೆ ನೀವು ಮಾತಾಡಬೇಡಿ. ರೋಡ್ಗಳಿಂದ ನಾವು ಧರಣಿ CWMA ವಿರುದ್ಧ ಮಾಡಲೇಬೇಕು. ರಾಜ್ಯ ಅಂತ ಬಂದ್ಮೇಲೆ ಮಾಡಲೇಬೇಕಾಗುತ್ತೆ. ಇಷ್ಟು ದಿನ TVK ಪಕ್ಷದ ವಿಜಯ್ ಅವರು ಇಲ್ಲಿ ಬರ್ತಾರ ಅಂತ ಹೇಳಿದ್ರೆ, ಈಗ DKಶಿ ಏನಂತಾರೆ, ಇಲ್ಲ ಬರಬೇಡಿ ಈಗ ಅಂತ ಹೇಳಿದೀನಿ, ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳಿದೀನಿ ಅಂತಾರೆ. ಬಂದು ಹೆಚ್ಚು ಕಮ್ಮಿ ಆದ್ರೆ ನಮ್ಮ ರಾಜ್ಯ ತಲೆ ಕೊಡಬೇಕಾಗುತ್ತೆ. ಅದೊಂದಾಯ್ತು. ಆಮೇಲೆ ಸರ್ವ ಸದಸ್ಯರ ಸಭೆಯಲ್ಲಿ ನಿರ್ಣಯ ತೆಗೆದುಕೊಂಡು ಯಾವ ರೀತಿ ನಾವು ಅವ್ರ ಜೊತೆ ಮಾತಾಡ್ಬೇಕನ್ನೋದನ್ನು ಒಂದು ಉದ್ದೇಶದಿಂದ ಆ ಟೂರ್ ಅನ್ನ ಮುಂದಕ್ಕೆ ಹಾಕಿರುವಂತದ್ದು. ಈ ಹೋರಾಟದ ಜೊತೆಗೆ ನಾವು ಸ್ವಲ್ಪ ಸೂಕ್ಷ್ಮತೆಗಳನ್ನು ಗಮನಿಸ್ಕೊಳ್ಬೇಕಾಗತ್ತೆ ಸರ್. ಹೋರಾಟದ ಆಕ್ರೋಶದಲ್ಲಿ ನಾವು ನಮ್ಮ ತಲೆನ ನಾವು ಕಡ್ಕೊಳ್ಳೋ ಪರಿಸ್ಥಿತಿಗೆ ನಾವು ಹೋಗ್ಬಾರ್ದು. ಅದು ಸತ್ಯ. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಗಲಾಟೆ ನಡೀತಾ ಇರುವ ಸಂದರ್ಭದಲ್ಲಿ ಒಂದು ರಾಜ್ಯದ ಮುಖ್ಯಮಂತ್ರಿ ಇಲ್ಲಿ ಬಂದು ಇಲ್ಲೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ನಮ್ಮ ರಾಜ್ಯ ಜವಾಬ್ದಾರಿ ಆಗುತ್ತೆ, ನಾವು ಜವಾಬ್ದಾರಿಗಳಾಗಬೇಕಾಗುತ್ತೆ. ನಮಗೆ ಮೊದಲು ಬೇಕಾಗಿರೋದು ಹೋರಾಟ ಬೇರೆ ಸ್ವರೂಪ ಪಡ್ಕೊಳ್ಳುತ್ತೆ. ಒಂದೇ ನಿಮಿಷ ನಾನು ಹೇಳ್ತೀನಿ ನೋಡಿಮ್ಮ, ಇವತ್ತು ನಾವು 13ನೇ ತಾರೀಕಿಗೆ ಬಂದು ಕರೆ ಕೊಟ್ಟಿದ್ದೀವಿ. ಯಾಕೆ ಹೇಳಿ? ಯಾರ ಇವತ್ತು CM ನೀರು ಬಿಡ್ತೀನಿ ಅಂತ ಹೇಳಿ ಬಿಡಲ್ಲ ಅಂತ ಹೇಳಿದ್ದಾರೆ, ಅವ್ರ ವಿರುದ್ಧ ಅಲ್ಲ, ರಾಜ್ಯ ಸರ್ಕಾರದ ವಿರುದ್ಧ ಅಲ್ಲ, ಇವರು ಇದಾರಲ್ಲ CWRC, ಎಲ್ಲಿವರೆಗೆ ಈ ಥರ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತೀರಾ? ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಮತ್ತೊಂದಾಗಲಿ ಅವ್ರ ವಿರುದ್ಧ ಅಲ್ಲ, ನಾವು ಮಾಡ್ತಾ ಇರೋದು ಕೇಂದ್ರದಲ್ಲಿ ಕೂತಿದಾರಲ್ಲ ಅವ್ರ ವಿರುದ್ಧ. ಎಲ್ಲಿವರೆಗೆ ಈ ರೀತಿ ಅನ್ಯಾಯ ಮಾಡ್ಕೊಂಡು ಬರ್ತೀರಾ? ಪದೇ ಪದೇ ಅನ್ಯಾಯ ಮಾಡ್ಕೊಂಡು ಬಂದರೆ ರೈತರೇನಾಗಬೇಕು? ಅಮ್ಮ, ಇವತ್ತು ನಾನು ಇದುವರೆಗೂ ನೋಡಿರಲಿಲ್ಲ KRS ಡ್ಯಾಮ್ನ.
ಆ ಡ್ಯಾಮ್ ನೋಡಿದ್ರೆ ಆ ಭಾಗದಿಂದ ಬಂದಂಥ ನಾನು, ಕಾವೇರಿ ಪಕ್ಕದಿಂದ ಬಂದಂಥ ನಾನು. ಇವತ್ತು ಆ ಜಾಗ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಏನಾಯಿತು KRS, ಯಾಕೆ ಹಿಂಗಾಯಿತು? ಮಳೆ ಆಗಿಲ್ಲ, ಪ್ರಕೃತಿಗೆ ನಾವು ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ. ಇವತ್ತು ಅದಕ್ಕೆ ನಾವು ತುಂಬ ಗೌರವ ಕೊಟ್ಟು ಈ ರಾಜ್ಯದ ಆ ರೈತರನ್ನ, ಈ ಕುಡಿಯೋ ನೀರನ್ನ ಉಳಿಸ್ಕೊಳ್ಳೋಂಥ ಕೆಲಸವನ್ನು ಪಕ್ಷಾತೀತವಾಗಿ ದಯಮಾಡಿ ನಾನು ಎಲ್ಲರನ್ನೂ ಕೇಳ್ಕೊಳ್ತೀನಿ, ಪಕ್ಷಾತೀತವಾಗಿ ಮುಂದೆ ಬನ್ನಿ, ನಿಮ್ಮ ಜೊತೆ ನಾವು ಜೊತೆಲಿ ಇರ್ತೀವಿ ಸರ್. ಎಸ್ ಮಂಜುನಾಥ್, ಏನು ಹೇಳ್ತೀರಿ? ಅದೇ ವಿಚಾರವಾಗಿ ಪಕ್ಷಾತೀತ ನಮ್ಮ ಸಾರಾ ಗೋವಿಂದ ಅವರು ಕನ್ನಡಪರ ಸಂಘಟನೆ ಪರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ನೀರಿನ ವಿಚಾರವಾಗಿ. ಸೊ ಅದು ಸ್ಪಷ್ಟವಾಗಿದೆ. ಯಾಕಂದರೆ ನಮಗೆ ಇಲ್ಲಿ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅದು ಅವರವ್ರ ಪಕ್ಷದ ವಿಚಾರ ಬಿಟ್ಬಿಟ್ಟು ಬದಿಗಿಟ್ಟು ಸೊ ಕನ್ನಡ ನಾಡಿನ ಜನತೆ ಪರವಾಗಿ ನಿಂತ್ಕೋಬೇಕು ಅನ್ನೋದು ನಾನು ಮನವಿ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಸ್ಪಷ್ಟವಾಗಿ ನಮ್ಮ ಚಾಲಕರುಗಳು ಅಷ್ಟೇ, ಮತ್ತು ನಮ್ಮ ಎಲ್ಲ ಸಂಘಟನೆಗಳು ಪರ ಇರ್ಬೋದು ಅಷ್ಟೇ, ಮತ್ತು ಇನ್ನು ವಿವಿಧ ವರ್ಗದ ಸಂಘಟನೆಗಳಿರ್ಬೋದು, ಎಲ್ಲರೂ ಸಹ ಅವತ್ತಿನ ದಿವಸ ನಾವು ಈ ಏನು ನಮ್ಮ ರಾಜ್ಯ ಸರ್ಕಾರ ಪರವಾಗಿ ನಿಂತುಕೊಂಡು ಕೇಂದ್ರ ಸರ್ಕಾರಕ್ಕೆ ಧ್ವನಿಯಾಗಿ ನಾವು ಏನು ಧ್ವನಿ ಎತ್ತಿ ನಾವು ಸಂದೇಶವನ್ನು ಕಳಿಸ್ಬೇಕಂತ ಎಲ್ಲರೂ ಕರ್ನಾಟಕ ರಾಜ್ಯ ಜನತೆಗೆ ನಾನು ಮನವಿ ಮಾಡ್ತೀನಿ. ಇರ್ಷಾದ್, ನೋಡಿ, ಇವತ್ತು ನೆಲ ಜಲ ಭಾಷೆ ಸಮಸ್ಯೆ ಬಂದಾಗ ಹಿಂದೆ ಹಲವಾರು ಸಂದರ್ಭದಲ್ಲಿ ನೋಡಿದ್ರಿ, ಕಾಂಗ್ರೆಸ್ ಪಕ್ಷ ಯಾವತ್ತೂ ರಾಜಿ ಮಾಡಿಕೊಂಡಿಲ್ಲ, ಮುಂದೆನೂ ಮಾಡ್ಕೊಳ್ಳಲ್ಲ. ಮಾನ್ಯ ಸಾರಾ ಗೋವಿಂದ ಅವರು ಇವಾಗ ಹೇಳ್ತಾಯಿದ್ರು, ನಾವು ಕನ್ನಡ ಪರ ಹೋರಾಟಗಾರರು ಇವತ್ತು ನಾವು ಸರ್ಕಾರದ ವಿರುದ್ಧ ಅಲ್ಲ, CWRC ವಿರುದ್ಧ ಅವ್ರು ಮಾಡ್ತಾ ಇರುವಂತಹ ಒಂದು ಏನು ಅವ್ರದ್ದು ಡಿಸಿಷನ್ ಇದೆ, ಒನ್ ಸೈಡ್ ಡಿಸಿಷನ್, ಅದರ ವಿರುದ್ಧ ನಮ್ಮ ಹೋರಾಟ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಇವತ್ತು ರಾಜ್ಯದ ಪರ ನನಗೆ ನಿಲುವು ಹೊಂದ್ಕೊಳ್ಳೋದಕ್ಕೆ, ರಾಜ್ಯದ ಪರ ನಿಂತ್ಕೊಳ್ಳೋಕ್ಕೆ, ಮತ್ತು ರಾಜ್ಯದ ಜನರ ಮತ್ತು ರೈತರ ಹಿತಾಸಕ್ತಿ ಕಾಪಾಡೋದಕ್ಕೆ ಇವತ್ತು ತಾವು ಏನು ಅಧಿಕಾರ ಕೊಟ್ಟಿದ್ದೀರಿ ಅದನ್ನು ನಾನು ಬಳಸ್ಕೊಂಡು ರಾಜ್ಯದ ಪರವಾಗಿ ನಿಂತ್ಕೋತೇನೆ. ರಾಜ್ಯದ 6.5 ಕೋಟಿ ಜನರ ಹಿತಾಸಕ್ತಿ ಕಾಪಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಇದರಲ್ಲಿ ಯಾವುದೇ ರಾಜಕಾರಣ ಬೆರೆಸಿ ಇದನ್ನು ಡೀರೇಲ್ ಮಾಡುವಂಥದ್ದು, ಹಳಿ ತಪ್ಪಿಸುವಂಥ ಕೆಲಸ ಆಗಬಾರ್ದು. ರಾಜಕಾರಣದ ಒಂದು ಪಕ್ಷಾತೀತವಾಗಿ ರಾಜಕಾರಣವನ್ನು ಬಿಟ್ಟು ಎಲ್ಲರೂ ಜೊತೆ ಸೇರಿ ಇದನ್ನು ಮುಂದುವರಿಸಬೇಕು ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಅಮ್ಮ, ಈಗ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನು ಮನವಿ ಮಾಡಿಕೊಂಡಿದ್ದಾರೆ, ಪ್ರತಿಭಟನೆ ಮಾಡಬೇಡಿ, ಬಂದ್ರಿಂದ ಸಮಸ್ಯೆ ಬಗೆಹರಲ್ಲ ಅಂತ ಹೇಳಿದ್ದಾರೆ. ನಾನು ಸ್ಪಷ್ಟವಾಗಿ ಮುಖ್ಯಮಂತ್ರಿಯವರಿಗೆ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳೇ, ನೀವು ಬಿಡಲ್ಲ ಅಂತ ಹೇಳಿದ್ದೀರ, ಆ ಗೌರವ ನಿಮ್ಮ ಮೇಲಿದೆ. ಸರ್ವಪಕ್ಷದ ಸಭೆಯಲ್ಲೂ ಕೂಡ ಅದೇ ನಿರ್ಣಯ ತಗೋಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಈ ಬಂಧು ಯಾವ CWC ಕೂತಿದೆಯೋ ಅವ್ರ ವಿರುದ್ಧವಾಗಿ ನಾವು ಬಂದ್ ಮಾಡ್ತಾ ಇದ್ದೀವಿ. ಪದೇ ಇಂಥ ಅನ್ಯಾಯವನ್ನು ಕರ್ನಾಟಕಕ್ಕೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ತರಾಟಿಗೆ ತಗೋತಾ ಇದ್ದೀವಿ. ನೀವು ಯಾರು ತಗೊಳ್ಳಿಲ್ಲ, ನಾವು ತಗೋತೀವಿ. ಎಸ್ ಸರ್, ಅನಾದಿ ಕಾಲದಿಂದ ಈ ಕಾವೇರಿ ಹೋರಾಟ ನೋಡ್ಕೊಂಡೇ ಬಂದಂತಹ ನಾವು ಇವತ್ತು ಕರ್ನಾಟಕದ ಜನರು ಇದಕ್ಕೊಂದು ಶಾಶ್ವತ ಪರಿಹಾರವನ್ನು ಕಲ್ಪಿಸುವಂತ ನಾವು ಪ್ರಯತ್ನ ಮಾಡಲೇಬೇಕು. ಇದು ಅವಾಗವಾಗ ನಾವು ಹೋರಾಟ ಮಾಡೋದು ಇದು ಸರಿಯಲ್ಲ ಅಂತ ನಂಗೆ ಅನ್ಸುತ್ತೆ. ಅದೇ ರೀತಿ ಮಾನ್ಯ DK ಶಿವಕುಮಾರ್ ನಾನು ಇಲ್ಲಿಂದ ಕೇಳ್ಕೊಳ್ಳೋದಿಷ್ಟೇ, ಮೇಕೆದಾಟನ್ನು ನೀವು ಒಕ್ಕತನ ಮಾಡಿದವರು ಸಂತೋಷ, ಆದರೆ 3 ವರ್ಷದಲ್ಲಿ ಒಂದು ಕಲ್ಲು ಅದರದ್ದು ಅಲ್ಗಾಡಿಲ್ಲ. ಅವತ್ತು ಏನು DPR ವಾಪಸ್ ಬಂದಿದೆ, ಅದಕ್ಕೆ ಏನು ಜಲ ಇದರ ಅನುಗುಣವಾಗಿ ಏನೇನು ಬೇಕೋ ಅದನ್ನು ಆದಷ್ಟು ಶೀಘ್ರವಾಗಿ ಅದನ್ನು ಸಬ್ಮಿಟ್ ಮಾಡಿ, ಅದು ಎನ್ವೈರ್ಮೆಂಟ್ ಏನೇನು ಬೇಕು ಖಂಡಿತವಾಗ್ಲೂ ಭಾರತೀಯ ಜನತಾ ಪಾರ್ಟಿ ಕೂಡ ನಿಮ್ಮ ಜೊತೆ ಇದೆ. ಇದನ್ನು ಆದಷ್ಟು ಬೇಗ ಮಾಡಿ ಪರ್ಮನೆಂಟ್ ಸೊಲ್ಯೂಷನ್ ಆಗಲೇಬೇಕಿದು. ಪದೇ ಬರುವಂಥ ಈ ಒಂದು ಇದಕ್ಕೆ ಯಾವುದೇ ಒಂದು ಮತ್ತೊಮ್ಮೆ ವಾಹಿನಿ ಮುಖಾಂತರ ನಾಡು ನುಡಿ ಜಲ ನೆಲ ಏನೇ ಇದ್ರೂ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೊತೆ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನಾನು ಕಡೆದಾಗಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು, ಕಾಂತಿ ಶೆಟ್ಟಿ ಅವರು ಹೇಳಿದರು, ಮೇಕೆದಾಟೋದು ಒಂದು ಇಟ್ಟಿಗೆ ಕೂಡ ಆ ಕಡೆ ಅಲ್ಲಾಡಿಲ್ಲ, ಒಂದು ಕಲ್ಲು ಅಲ್ಲಾಡಿಲ್ಲ ಅಂತ ಹೇಳಿ. DK ಶಿವಕುಮಾರ್ ಅವರೇ, ಕಾಂತಿ ಶೆಟ್ಟಿ ಅವರ ಮಾತನ್ನ ನೀವು ಕೇಳಿಸ್ಕೊಂಡಿದ್ದೀರಿ ಮತ್ತು ನೀವು ಅದಕ್ಕೆ ಕೆಲಸ ಮಾಡಬೇಕಾಗುತ್ತೆ ಮೇಕೆದಾಟು ವಿಚಾರವಾಗಿ. ಅಟ್ ದ ಸೇಮ್ ಟೈಮ್ ಕಾಂತಿ ಶೆಟ್ಟಿ ಅವರೇ, ನಿಮ್ಮ ಅಧ್ಯಕ್ಷರಿಗೆ ನಿಮ್ಮ ಸಂಸದರಿಗೂ ಹೇಳಿ 5300 ಕೋಟಿನ ಭದ್ರಾ ಮೇಲ್ದಂಡೆ ಯೋಜನೆಗೆ ತಗೊಂಡು ಬರೋದಕ್ಕೆ. ಆಗ ನಿಮ್ಮ ಮರ್ಯಾದೆನೂ ಉಳಿಯುತ್ತೆ, ನಿಮ್ಮ ಪಕ್ಷದ ಮರ್ಯಾದೆನೂ ಉಳಿಯುತ್ತೆ. ಅದರ ಜೊತೆಗೆ ತಮಿಳ್ನಾಡಲ್ಲಿ ಎಲ್ಲ ಪಕ್ಷಗಳು ಒಂದಾಗಿ ನಿಂತ್ಕೊಂಡಿದ್ದಾವೆ. ನಾವಿಲ್ಲಿ ಕಚ್ಚಾಡ್ತಾ ಇದ್ರೆ ನಮ್ಮನ್ನ ನೋಡಿ ನಗ್ತಾರ್ರಿ, ನಮ್ಮ ರಾಜ್ಯ ನೋಡಿ ಏನ್ ಅನ್ಕೊಳ್ತಾರ ಅವರು, ಕಚ್ಚಾಡ್ತಾ ಇದ್ದಾರೆ ಅಲ್ಲೇ ಇದ್ಕೊಂಡು ಅಂತಿದ್ವಿ. BJP ಅವ್ರು ಒಂದು ಅರ್ಥ ಮಾಡ್ಕೊಳ್ಳಿ, ಹಿಂಗೇನಾದ್ರೂ ಮಾತಾಡ್ಬಿಟ್ರೆ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಬಕೆಟ್ ಅಂತೆಲ್ಲ ನೀವುಗಳು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತೀರಾ. ಐ ಡೋಂಟ್ ಮೈಂಡ್ ಅಂಡ್ ಐ ಲೀಸ್ಟ್ ಬಾದರ್ಡ್. ರಾಜ್ಯದ ವಿಚಾರ ಬಂದಾಗ DK ಶಿವಕುಮಾರ್ ಹೇಳಿದ್ದಾರೆ, ಅವ್ರೇನಾದ್ರೂ ನೀರು ಬಿಡ್ತೀವಿ ಅಂದಿದ್ರೆ ವಿ ಆರ್ ಅಗೇನ್ಸ್ಟ್ DK ಶಿವಕುಮಾರ್ ಅಂಡ್ ಗವರ್ನಮೆಂಟ್. ಆದರೆ ನೀರು ಬಿಡಲ್ಲ ಅಂತ ಹೇಳಿದ್ದಾರೆ. ನೀರು ಬಿಡಲ್ಲ ಅಂತ ಹೇಳಿರೋದ್ರಿಂದ ಸರ್ಕಾರದ ಪರವಾಗಿ ಪ್ರತಿಯೊಬ್ಬ ಕನ್ನಡಿಗ ಅಂತ ನಾನು ಹೇಳಲ್ಲ, ಕರ್ನಾಟಕದಲ್ಲಿ ಜೀವನ ಮಾಡ್ತಾ ಇರೋ ಪ್ರತಿಯೊಬ್ಬ ಅನ್ಯ ಭಾಷಿಕನು ಪ್ರತಿಯೊಬ್ಬನು ಈ ಹೋರಾಟದ ವಿಚಾರವಾಗಿ ನಿಂತ್ಕೊಳ್ಳೇಬೇಕು. ಯಾಕೆಂದ್ರೆ ನೀವು ಕುಡಿತಾ ಇರೋದು ಇಲ್ಲಿನ ನೀರು, ತಿಂತಾ ಇರೋದು ಇಲ್ಲಿನ ಅನ್ನ ಮತ್ತು ಗಳಿಸ್ತಾ ಇರೋದು ಇಲ್ಲಿನ ಹಣ. ಹಾಗಾಗಿ ಪ್ರತಿಯೊಬ್ಬ
ವ್ಯಕ್ತಿ ಕರ್ನಾಟಕದಲ್ಲಿ ಜೀವನ ಮಾಡ್ತಾ ಇರೋದು ಇದ್ರ ಜೊತೆ ನಿಂತ್ಕೊಳ್ಬೇಕಾಗತ್ತೆ. ರಾಜಕೀಯ ಬದಿಗಿಟ್ಟು ಸ್ವಲ್ಪ ನಿಮ್ಮ ಬಿಜೆಪಿ ಸಂಸದರುಗಳು, ಶಾಸಕರುಗಳು, CWMA ವಿರುದ್ಧ ನೀವುಗಳು ಹೋರಾಟ ಮಾಡಿದ್ರೆ ಅಟ್ಲೀಸ್ಟ್ ನಿಮಗೂ ಸ್ವಲ್ಪ ನೆಲ ಜಲ ಭಾಷೆ ಬಗ್ಗೆ ಗೌರವ ಇದೆ ಅನ್ನೋದು ರಾಜ್ಯದ ಜನರಿಗೆ ಗೊತ್ತಾಗುತ್ತೆ. ಆ್ಯಂಡ್ ಕನ್ನಡಿಗರ ಪರವಾಗಿ ಮತ್ತು ಕರ್ನಾಟಕದ ಪರವಾಗಿ ನಡೀತಾ ಇರುವಂಥ ಈ ಹೋರಾಟದಲ್ಲಿ ಪವರ್ TV ಸದಾ ಬೆಂಬಲವನ್ನು ನೀಡುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕಾವೇರಿ ಯಾವತ್ತಿದ್ದು ನಮ್ಮದೇ. ಗಡಿ ಜಿಲ್ಲೆಯಲ್ಲಿ ಓಟಿಗೋಸ್ಕರ ಯಾರು ಏನು ಬೇಕಾದರೂ ಮಾಡ್ಕೊಳ್ಬಹುದು, ಆದರೆ ಗಡಿ ಭಾಗದಲ್ಲಿ ಕನ್ನಡದ ನೆಲ ಏನಿದೆಯಲ್ಲ ಅದು ಕೂಡ ನಮ್ಮದೇ. ಕರ್ನಾಟಕ ಮತ್ತು ಕನ್ನಡಿಗರ ಪರವಾಗಿ ಪವರ್ TV ಯಾವತ್ತೂ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ TV, ಇದು ನಿಮ್ಮ ಶಕ್ತಿ.